ಶುಭೋದಯಗಳು ವಿದ್ಯಾರ್ಥಿಗಳೇ, ಕನ್ನಡ ತರಗತಿಗೆ ತಮಗೆ ಸ್ವಾಗತ. ನಾವು ಕಳೆದ ಅವಧಿಯಲ್ಲಿ ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದ ಬೋಳೇಶಂಕರ ನಾಟಕದ 2 ಭಾಗವನ್ನು ಪ್ರಾರಂಭದ ಒಂದು ಭಾಗ ಸೇರಿಕೊಂಡು ಒಟ್ಟು 3 ಭಾಗಗಳನ್ನು ನಾವಿಲ್ಲಿ ಪೂರೈಸಿದೆ. ಒಂದು ಬೆಪ್ಪ ತಕ್ಕಡಿ ಎನ್ನುವಂತಹ ಒಂದು ಭಾಗ, ಒಂದು ನಗಬೇಕು ತಮ್ಮ ನಗಬೇಕು ಅನ್ನುವಂತಹ ಇನ್ನೊಂದು 2ನೇದು, ಹಾಗೆ ಮತ್ತೆ 3ನೇದಾಗಿ ಜಯವು ನರಕದ ಮಾಲೀಕ ಅನ್ನುವಂತಹದ್ದು. ಹೀಗೆ ಜಯವು ನರಕದ ಮಾಲೀಕ ಅನ್ನುವಂತಹ ಭಾಗದಲ್ಲಿ 3 ಪಿಶಾಚಿಗಳು ಒಂದೆಡೆ ಸೇರುವಂತಹದ್ದನ್ನು ನೋಡ್ತೇವೆ. ಪ್ರಾರಂಭದಲ್ಲಿ 2ನೆಯ ಮತ್ತೆ 3ನೆಯ ಪಿಶಾಚಿ ಸಂತೋಷದಿಂದ ಕುಣಿದಾಡ್ತಾ ಬರ್ತಾ ಇದ್ದು ಸರ್ದಾರ ಸಾಹುಕಾರರನ್ನ ಬಲೆಯಲ್ಲಿ ಹಾಕ್ಕೊಂಡಿದ್ದೇವೆ ಎನ್ನುವ ಸಂತೋಷದಿಂದ, ಮಧ್ಯದಲ್ಲಿ 1ನೆಯ ಪಿಶಾಚಿಯ ಒಂದು ಭೇಟಿ ಆಗ್ತದೆ. ಹಾಗೆ 1ನೇ ಪಿಶಾಚಿ 2ನೆಯ 3ನೆಯ ಪಿಶಾಚಿಯ ಸಂತೋಷ ಅದಕ್ಕಿರಲಿಲ್ಲ, ಯಾಕೆ ಅನ್ನುವಂತಹ ಕಾರಣವನ್ನು ಕೊಡ್ತೋದು ಅಲ್ಲಿ ಆ ಭಾಗದಲ್ಲಿ. ಆ ಮೂಲಕ 3 ಸೇರಿಕೊಂಡು ಒಂದು ಯೋಜನೆಯನ್ನು ಹಾಕಿ ಬೋಳೇಶಂಕರನ್ನ ಬಲೆಯಲ್ಲಿ ಹಾಕ್ಕೊಳ್ಬೇಕು ಅನ್ನುವ ಪ್ರಯತ್ನವನ್ನು ಅಲ್ಲಿ ಮಾಡ್ತಾರೆ. ಹಿಂದಿನ ಭಾಗದಲ್ಲಿ ಆ ಪ್ರಯತ್ನದಲ್ಲಿ ಸರ್ದಾರ ಸಾಹುಕಾರ ಇಬ್ರು ಹೇಗೂ 3ನೆಯ 2ನೆಯ ಪಿಶಾಚಿಗಳ ಕೈಯಲ್ಲಿ ಸಿಕ್ಕಿ ಹಾಕೊಂಡ್ಬಿಟ್ಟಿದ್ದಾರೆ. ಅವರನ್ನ ಹಾಗಾಗಿ ಅಲ್ಲಲ್ಲೇ ಕೊಲ್ಲೋದಕ್ಕಿಂತ ಅವರನ್ನ ನಮಗೆ ಕೆಲಸಕ್ಕೆ ಬೇಕಾದಾಗ ಬಳಸ್ಕೊಂಡು ಅವರನ್ನ ಕೊಲ್ಲಿಸೋಣ ಅಥವಾ ಇನ್ನೇನಾದ್ರು ಮಾಡಿಸೋಣ ಅನ್ನುವಂಥ ಉದ್ದೇಶದಿಂದ 2ನೇ ಪಿಶಾಚಿ 3ನೇ ಪಿಶಾಚಿ ಒಂದು ಕೊಡ್ತಾವೆ. ನೋಡು, ಸರ್ದಾರ ಸಾಹುಕಾರರನ್ನ ಪುನಃ ಬೋಳೇಶಂಕರ ಮನೆಗೆ ಕರೆಸಿದ್ರೆ ಹೇಗೆ? ಬೋಳೇಶಂಕರ ಅಣ್ಣಂದರು ಅತ್ತಿಗೆಯರನ್ನು ನೋಡಿಬಿಟ್ಟು ಸಿಟ್ಟಿಗೆಳ್ತಾನೆ, ಬೈದಾಡ್ತಾನೆ, ಜಗಳಾಡ್ತಾನೆ, ಇದೆಲ್ಲ ಆಗತ್ತೆ ಎನ್ನುವಂತಹದ್ದನ್ನ ಯೋಜನೆ ಹಾಕಿದೆ. ಬೋಳೇಶಂಕರ ಆಸ್ತಿ ಭಾಗವನ್ನು ಮಾಡೋ ಕಾಲಕ್ಕೆ ಸರ್ದಾರ ಸಾಹುಕಾರರಿಗೆ ಒಂದು ಕಿವಿ ಮಾತು ಹೇಳಿದ್ದ. ನೋಡಿ, ನೀವೆಲ್ಲ ಕೆಲಸ ಮಾಡುವಂಥವರಲ್ಲ, ಆಸ್ತಿಯನ್ನು ಕಳ್ಕೊಳ್ತೀರಿ ಎನ್ನುವಂತಹದ್ದನ್ನು ಹೇಳಿದ್ದ. ಹಾಗೇನೆ ಆಸ್ತಿಯನ್ನು ಕಳ್ಕೊಂಡಿದ್ದಾರೆ ಇವರಿಬ್ಬರು ಕೂಡ. ಹೇಗೆ ಅನ್ನುವಂಥದ್ದನ್ನು ನಾವು ಕಳೆದ ವಾರ ನೋಡಿದ್ದಾಗಿತ್ತು. ಆಸ್ತಿಯನ್ನು ಕಳ್ಕೊಂಡಂತಹ ಇವರುಗಳು ಈಗ ಮತ್ತೆ ಪುನಃ ಬೋಳೇಶಂಕರ ಮನೆಗೆ ಬಂದರೆ ಖಂಡಿತವಾಗಿಯೂ ಬೋಳೇಶಂಕರ ಸಿಟ್ಟಿಗೆಳ್ತಾನೆ ಎನ್ನುವಂತಹ ಒಂದು ಉದ್ದೇಶ. ಈ ರೀತಿಯಲ್ಲಿ ಯೋಜನೆಗಳನ್ನು ಹಾಕೊಂಡು 3 ಸಿದ್ಧವಾಗಿ ಬರ್ತಾರೆ. 3 ಪಿಶಾಚಿಗಳು ಬೋಳೇಶಂಕರನ ಒಂದು ಹಿಡಿಯೋದಕ್ಕೆ ಬಂದಂತಹದ್ದು. ಅದಕ್ಕೂ ಪೂರ್ವದಲ್ಲಿ 1ನೇ ಪಿಶಾಚಿ ಮುಂದೆ ಬರ್ತದೆ, 2 ಮತ್ತೆ 3 ಹಿಂದೆ ನಿಂತುಕೊಂಡು ಕೆಲವೊಂದುಗಳನ್ನು ವೀಕ್ಷಿಸ್ತಾ ಇದೆ. ಇದು ಅಲ್ಲಿ ನಡೆಯುತ್ತೆ. 1ನೇ ಪಿಶಾಚಿ ಬೋಳೇಶಂಕರನ ಗದ್ದೆಯ ಸಮೀಪದಲ್ಲಿ ಇದೆ. ಅಲ್ಲಿಯೂ ಕೂಡ ಈ 2 ಇದ್ದಿದ್ದಾಗಿತ್ತು. ಬೋಳೇಶಂಕರ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹೊಟ್ಟೆ ನೋವು ಇದ್ರೂ ಕೂಡ ಇದನ್ನು ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ, ಹಳೆಯದ ಹಾಗೆ ಮುಂದುವರಿತಾ ಬರ್ತಾ ಇದೆ. ಆ ಪಿಶಾಚಿ ಕೊಟ್ಟಂತಹ ಒಂದು ನೀರನ್ನು ಕುಡಿದಕ್ಕೆ ಹೊಟ್ಟೆ ನೋವು ಬಂದಿತ್ತು ಬೋಳೇಶಂಕರನಿಗೆ. ರೊಟ್ಟಿ ತಿಂದಿರಲಿಲ್ಲ, ಮನೆಗೆ ಹೋಗಿ ತಿನ್ನೋಣ ಅಂತ ಸುಮ್ಮನಾಗಿದ್ದ. ಹೀಗೆ ಎಲ್ಲ ನಡೆದಂತಹದ್ದನ್ನು ನೋಡಿದ್ರೆ ಆ ಹೊಟ್ಟೆ ನೋವಿನ ಸ್ಥಿತಿ ಇರುವಾಗಲೂ ಕೂಡ ಬೋಳೇಶಂಕರ ಕೆಲಸದಲ್ಲಿ ತೊಡಗಿದ್ದಾರೆ. ಆ ಬೋಳೇಶಂಕರನನ್ನು ಕಂಡಂತಹ ಕೋಡಂಗಿ ಮಾತಾಡಿಸ್ತಾನೆ. ಅಲ್ಲಿಂದಲೇ ಪ್ರಾರಂಭವಾಗುತ್ತೆ ಮುಂದಿನ ಒಂದು ಭಾಗ. ಆ ಭಾಗದ ಹೆಸರು ಓಂ ಓಂ ಶಂಕರ ಬೋಳೇಶಂಕರ ಅನ್ನುವಂತಹದ್ದು. ಈ ಭಾಗದಲ್ಲಿ 1ನೇ ಪಿಶಾಚಿ ಬೋಳೇಶಂಕರನಿಗೆ ಶರಣಾಗತ್ತೆ, ಅಂದರೆ ಸೋತು ಸತ್ತೇ ಹೋಗ್ತದೆ. ಈ ರೀತಿಯಾದಂತಹದ್ದು ಇಲ್ಲಿ ನಡೆಯುತ್ತೆ. ಕೋಡಂಗಿ ಬೋಳೇಶಂಕರನ್ನು ಮಾತಾಡಿಸುವಂತಹದ್ದು. ಇವರಿಬ್ಬರು ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಣ್ಣ ಅತ್ತಿಗೆಯರು, ಅಣ್ಣಂದಿರು ಅತ್ತಿಗೆಯರು ಮನೆಯಲ್ಲಿ ಒಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವರಿಗೆ ಗೊತ್ತಿಲ್ಲ, ಬೋಳೇಶಂಕರನಿಗೆ ಗೊತ್ತಿಲ್ಲ, ಕೋಡಂಗಿ ಗೊತ್ತಿಲ್ಲ. ಮನೆಯಲ್ಲಿ ಸೇರಿಕೊಂಡು ಬೇಕಾಬಿಟ್ಟು ಅಡಿಗೆ ಮಾಡಿಕೊಂಡೆಲ್ಲ ಮಜಾ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಇಲ್ಲಿ ಕೋಡಂಗಿ ಬೋಳೇಶಂಕರ ಕೆಲಸ ಮಾಡೋ ಕಾಲಕ್ಕೆ ಕೋಡಂಗಿ ಅಂತಾನೆ, ಹೊಟ್ಟೆ ನೋವಂತೀಯ ತುಸು ಆರಾಮ ತಗು ಮರಯ
ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಹಾಗೆ ಕೆಲಸ ಮಾಡ್ತೀಯಲ್ಲ ಅನ್ನೋದಕ್ಕೆ ಬೋಳಶಂಕರ ಹೇಗೆ ತಿರುಗೇಟ್ ಕೊಡ್ತಾ ನೋಡಿ, ಆರಾಮ ತಗೋ ಅಂತೇಳಿ ನೀನೇನೋ ಹೇಳ್ತೀಯ ನಿಜ, ನನ್ನ ಹೊಟ್ಟೆ ನೋಯ್ಯುತ್ತೆ ಅಂದ್ರೆ ಜೀವನ ನಿಲ್ಲುತ್ತಾ? ಇಂತಹ ಮಾತು ನೋಡಿ. ಒದಗಿದ ಕೆಲಸ, ನಮ್ಮ ಎದುರಿಗೆ ಬಂದಂತಹ ಒಂದು ಸವಾಲುಗಳು, ಕೆಲಸಗಳು, ಸಮಸ್ಯೆಗಳು, ಎಂತಹ ಪರಿಸ್ಥಿತಿಯನ್ನು ಎದುರಿಸಬೇಕು, ಮುಂದೂಡಬಾರ್ದು. ಇವಾಗ ಇರಲಿ ಮುಂದೆ ನೋಡೋಣ ಅನ್ಬಾರ್ದು. ಈ ಮಾತು ನಮಗೆ ಒಂದು ಪಾಠ ಸಿಗ್ತದೆ. ಜೀವನ ನಿಲ್ಲೋದಿಲ್ಲ, ಜೀವನದ ಸಮಯ ಹಾಳಾಗ್ಬಿಡ್ತದೆ ಅಂತ ಹೇಳಿ ಹೋಗ್ಲಿ, ನಾನೇನೋ ನಿಲ್ಲಿಸ್ತೇನೆ, ನಿಲ್ಲಿಸಿದ ಕೆಲಸವನ್ನ ನೀನೇನಾದ್ರೂ ಮುಂದುವರಿಸ್ತೀಯಾ? ನೀನು ಸೋಂಬೇರಿ ಅಂತ ಹೇಳಿ ಕೋಳಂಗಿಯನ್ನು ಬೈದ. ನೀನು ಕೆಲಸವನ್ನ ಮುಂದುವರಿಸೋದಿಲ್ಲ, ಸೋಮಾರಿಯಾಗಿದ್ಯಾ, ನಾನು ಕೊಟ್ಟ ಕೆಲಸನೇ ಸರಿಯಾಗಿ ಮಾಡೋದಿಲ್ಲ, ಇನ್ನು ಕೆಲಸ ನಾನು ಬಿಟ್ಟಿದ್ದನ್ನು ಮಾಡ್ತೀಯ ನೀನು, ಹೀಗಾದ್ರೆ ನಮಗೆ ಜೀವನ ಹೇಗಾಗಬೇಕು ಅನ್ನುವಂತೆ ಬೋಳಶಂಕರ ಮಾತಾಡಿದ. ಅದಕ್ಕೆ ಕೋಡಂಗಿ ವ್ಯಂಗ್ಯ ಮಾಡ್ತಾನೆ, ಬೆಳಗ್ಗೆ ನೀನು ಕೆಲಸ ಮಾಡ್ತಾನೆ ಇದ್ದೀನಲ್ಲಪ್ಪ ಅಂತ ಹೇಳಿ. ಏನು ಕೆಲಸ ಮಾಡ್ತಾ ಇದ್ದಾನೆ ಬೋಳಶಂಕರ ಅಂತಾನೆ, ಏನೇನು ಮಾಡಿರಿ ಹೇಳಪ್ಪ. ನೀನು ಬಹಳ ಕೆಲಸ ಮಾಡಲಾಗಿದ್ಯಾ, ಏನೇನು ಮಾಡಿರಿ ನೋಡಿ. ಕೋಡಂಗಿ ಅಂತಾನೆ, 18 ರೊಟ್ಟಿ ತಿಂದೆ, 8 ಮುದ್ದೆ ನುಂಗಿದೆ, ಸೊಲಗಿ ಅನ್ನ ಉಂಡೆ, 1 ಗಡಿಗೆ ಅಂಬಲಿ ಕುಡಿದೆ, ಕಡದ್ದಾಗಿ 3 ಗಂಟೆ ನಿದ್ದೆ ಮಾಡಿದೆ. ಓಹೋ, ಈ ಕೆಲಸಗಳು ಮಾಡಿದ. ಕೋಡಂಗಿ ಮಾಡಿದಂತಹ ಕೆಲಸಗಳು ಏನಿದೆ, ಅವನು 18 ರೊಟ್ಟಿ ತಿಂದನಂತ, ಅದೊಂದು ದೊಡ್ಡ ಕೆಲಸ ಪಾಪ. ಏನು ಮಾಡೋದು, ಹೀಗೆ 18 ರೊಟ್ಟಿ ತಿಂದ, ಅಷ್ಟೊಂದು ತಿಂದ ಹಾಕಿದ. ಬೋಳಶಂಕರ ಪಾಪ ಹಸುವಿನಿಂದ ಇದ್ರು ಕೂಡ, ಹೊಟ್ಟೆ ನೋವಿದ್ರು ಕೂಡ ಕೆಲಸ ಮಾಡ್ತಾ ಇದ್ದಾನೆ. ಸರಿ, ಏನೇನು ಮಾಡಿದಂತಹದ್ದು 8 ಮುದ್ದೆಯನ್ನು ತಿಂದ. ಇದನ್ನ ಯಾಕೆ ಬರೀತಾ ಇದ್ದೇನೆ, ಇದು ಪರೀಕ್ಷೆಗೆ ಇದೆ, ಪ್ರಶ್ನೆ ಇದೆ, ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗ್ತದೆ. ಕೆಲವರು ಹೇಗೆ ಬೇಕಾದ್ರೆ ಹಾಗೆ ಬರಿತೀರಿ, ಬರಿಬಾರ್ದು ಅನ್ನೋದಕ್ಕೋಸ್ಕರವಾಗಿ ಇಲ್ಲಿ ಬರಿತಾ ಇದ್ದಾನೆ. ಸೊಲಗಿ ಅನ್ನ, ಸೊಲಗಿ ಅಂತಂದ್ರೆ ಒಂದು ಸೇರು ಅಂತ ಅರ್ಥ. ಸೊಲಗಿ ಅನ್ನವನ್ನ ಉಂಡಂತಹದ್ದು. ಇನ್ನು 1 ಗಡಿಗೆ ಅಂಬಲಿ ಕುಡಿದೆ, ಗಂಜಿ. 1 ಗಡಿಗೆ ಅಂಬಲಿ, ಬಾರಿ ಕೆಲಸ ಅಂತ. ಅಂಬಲಿ ಕುಡಿದು ಇದೆಲ್ಲ ಆದ್ರೆ ಇದೇನಾಗುತ್ತೆ, ಕೆಲಸ ಆಗತ್ತೆ. ಇದೆಲ್ಲ ಆದ್ರೆ ನಿದ್ದೆ ಬರ್ತದೆ. ಆ ನಿದ್ದೆ ಕೂಡ ಮಾಡಿದ. ಏನು 3 ತಾಸು ನಿದ್ದೆ ಮಾಡಿದ. 3 ತಾಸು ಗಡದ್ದಾಗಿ ನಿದ್ದೆ ಹೊಡೆದೆ ಅಂದ ಬೋಳಶಂಕರ ಅಂತ. ಭಾರಿ ಕೆಲಸ ಮಾಡಿದ್ ಬಿಡು, ನೀನು ಹೀಗೆ ಮಾಡ್ತಾ ಇರಿ, ನನಗೆ ತುಂಡು ರೊಟ್ಟಿ ಸಿಕ್ಕದ ಹಾಗೆ ಮಾಡ್ತೇನೆ ಅವನು ಅಂತ ಹೇಳಿ ಅಂದ. ಅಷ್ಟರಲ್ಲಿ ದೂರದಲ್ಲಿ ಪಿಶಾಚಿ, 1ನೇ ಪಿಶಾಚಿ ಬೋಳಶಂಕರನ್ನ ನೋಡಿ ಮತ್ತೆ, ಹೊಟ್ಟೆ ನೋಯಿದ್ದರೂ ನೆಮ್ಮದಿಯಿಂದ ಕೆಲಸ ಮಾಡುತ್ತಿದ್ದಾನಲ್ಲ ಅಂತ ಹೇಳಿ, ಇರಲಿ ಈಗ ಇವನ ನೆಮ್ಮದಿಯನ್ನು ಹಾಳು ಮಾಡಬೇಕು ಅಂತ ಹೇಳಿ ಪ್ರಯತ್ನಿಸ್ತಾ ಇದ್ದಾನೆ. ಹೊಟ್ಟೆ ನೋವು ಇದ್ದಾಗೆ ಮೊದಲೇ ಒಂದು ರೀತಿಯ ಮನಸ್ಸು ಸ್ಥಿಮಿತದಲ್ಲಿ ಇರೋದಿಲ್ಲ. ಇರದೇ ಇದ್ದ ಹಾಗೆ ಕೆಲಸಕ್ಕೆ ಅಡ್ಡಿ ಬಂದರೆ, ಕೆಲಸಕ್ಕೆ ತೊಂದರೆ ಆದರೆ ಬಿಟ್ಬಿಡ್ತಾರೆ ಸಾಮಾನ್ಯವಾಗಿ. ಮೊದಲೇ ಹೊಟ್ಟೆ ನಮ್ಮಪ್ಪ, ಇದು ಬೇರೆ ಕೆಲಸ ಸರಿಯಾಗ್ತಿಲ್ಲ ಅಂತ ಬಿಟ್ಬಿಡ್ತಾರಲ್ಲ, ಹಾಗಾಗಬೇಕು ಅಂತ ಹೇಳಿ 1ನೇ ಪಿಶಾಚಿ ಆಲೋಚನೆ ಮಾಡ್ತು. ಅದು ಮಾಡ್ತು. ಏನು ಮಾಡೋದಂತಹದ್ದು, ಇವನೀಗ ಕಷ್ಟದಿಂದ ನೇಗಿಲನ್ನು ಹುಡ್ತಾ ಇದ್ದಾನೆ, ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ನೇಗಿಲು ಸರಾಗವಾಗಿ ಹೋಗ್ತಾ ಇದೆ. ನೇಗಿಲು ಹೋಗುದ ಹಾಗೆ ಮಾಡಿಬಿಡ್ಬೇಕು, ನೇಗಿಲು ಅಲ್ಲಿ ನಿಂತು ಬಿಡ್ಬೇಕಂದ್ರೆ ಏನು ಮಾಡಬೇಕು, ನೇಗಿಲಿಗೆ ಅಡ್ಡಲಾಗಿ ಬೇರಿನ ರೂಪದಲ್ಲಿ ಒಳಗೆ ಸೇರ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಯೋಜನೆ ಹಾಕಿ, ಹೇಗೆ ಬಿಡಿಸಿಕೊಳ್ತಾನೋ ನೋಡೇ ಬಿಡ್ತಾನೆ ಅಂತ ಹೇಳಿ ಒಳಗಡೆ ಭೂಮಿ ಒಳಗಡೆ ಬೇರಾಗಿ ಸೇರ್ಕೊಳ್ತು. ಇವನು ಯಥಾ ಪ್ರಕಾರವಾಗಿ ನೇಗಿಲನ್ನು ಹುಡ್ತಾ ಬಂದ ಹಾಗೆ ನೇಗಿಲು ನಿಂತುಬಿಡ್ತು. ಮುಂದೆ ಹೋಗದೇ ಇದ್ದಾಗೆ ಬೋಳಶಂಕರ ಅಂತಾನೆ, ಕೊಡಗಿ ಇಲ್ಲೆಲ್ಲೋ ಅಕ್ಕಪಕ್ಕ ಮರ ಇಲ್ಲಲ್ವಾ ಅಂದಾಗ ಕೊಡಗಿ ಅಂತಾನೆ, ಇಲ್ಲ ಅಕ್ಕಪಕ್ಕ ಎಲ್ಲಿ ಮರ ಇಲ್ಲ, ಹಿಂದೆಂದೂ ಇರಲಿಲ್ಲ ಅಲ್ವಾ, ಹಿಂದೂ ಕೂಡ ಇರಲಿಲ್ಲ ಅಂದ. ಯಾಕೆ ಹೇಳ್ತಿದ್ದೀ ಅಂತ ಕೇಳಿದ್ರೆ ಬೋಳಶಂಕರ ಅಂತಾನೆ, ಆದರೂ ನೇಗಿಲಿಗೆ ಬೇರು ತಗಲಿದೆಯಲ್ಲ, ಒಳಗಡೆ ನೇಗಿಲಿಗೆ ಬೇರು ತಗಲಿದೆ, ಮುಂದಕ್ಕೆ ಹೋಗ್ತಾ ಇಲ್ಲ. ಅಯ್ಯೋ ಹೌದಲ್ಲ, ತಗಲಿದೆಯಲ್ಲ ಅಂತ ಕೊಡಂಗಿ ಅಂತಾನೆ. ಮತ್ತಲ್ಲಿ ಸರಿ, ಸಿಟ್ಟಿಗೆ ಇಡಲಿಲ್ಲ, ಕೆಲಸ ಬಿಡ್ಲಿಲ್ಲ, ಏನ್ ಮಾಡ್ದ,
ಗುದ್ದಲಿ ತಗೊಂಡು ಬಾ, ಅಗದು ನೋಡೋಣ ಅಂತ ಹೇಳಿ ಗುದ್ದಲಿಯನ್ನ ತರಿಸ್ತಾನೆ. ಗುದ್ದಲಿಯನ್ನ ಹಾಕಿ ಹೊಡೆದಕ್ಕೆ ಒಳಗಿದ್ದಂತಹ ಪಿಶಾಚಿಗೆ ಏಟು ಬಿತ್ತು. ಅದು ಬೇರಿನ ರೂಪದಲ್ಲಿ ಒಳಗೆ ಸೇರ್ಕೊಂಡಿತ್ತು, ಅಡ್ಡಲಾಗಿ ನಿಂತ್ಕೊಂಡಿದ್ದಾಗಿತ್ತಲ್ವೇ. ಹಾಗೆ ಇಬ್ಬರು ಅಯ್ಯತೊಡಗಿದರು. ಒಳಶಂಕರ ಐಸ, ಕೊಡಂಗಿರ ಐಸ ಇತ್ಯಾದಿ ಹೇಳುತ್ತಾ ಅಗಿಯುತ್ತಿದ್ದಂತೆ ಕೋಡಂಗಿ ಚೀರಿ ದೂರ ಓಡುವುದು. ಅಗಿಯೋ ಕಾಲಕ್ಕೆ ಏನೋ ವಿಚಿತ್ರ ರೀತಿಯ ಬಳ್ಳಿಯ ರೂಪದಲ್ಲಿ ಬಂತು. ಅದಕ್ಕೆ ಕೊಡಂಗಿ ಅಯ್ಯೋ ಹಾವು 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 ಓಡಿ ಬರ್ತಾನೆ. ಮೊದಲೇ ಭಯ ಬಿಡುವಂಥವ್ರು, ಹಾವು 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 ಅಂತೇಳಿ ಓಡಿ ಬರ್ತಾನೆ. ಬೋಳಿಶಂಕರ ಎತ್ತಿ ತೆಗೆಯುತ್ತಾ ಹಾವಲ್ಲವೋ ಎಂತಹದ್ದು ವಿಚಿತ್ರ ಪ್ರಾಣಿ, ಹಾಳಾದ್ದು ಒದ್ದಾಡ್ತಾ ಇದೆ, ಶಿವ ಶಿವ ಅಂದ. ಅದ್ಯಾವುದು ಪ್ರಾಣಿಯಲ್ಲ, ಪಿಶಾಚಿ. ಶಿವ ಶಿವ ಅಂತಂದು ಕೂಡಲೇ ಶಿವನ ಹೆಸರು ಕೇಳಿದ್ರೆ ಆ ಪಿಶಾಚಿಗಳಿಗೆ ಸರಿಯಾಗೋದಿಲ್ವಲ್ಲ, ಅವುಗಳಿಗೆ ಏನೋ ಒಂದು ರೀತಿಯಾದಂತಹ ಗೊಂದಲ ಆಗ್ತಿದೆ, ತಡ್ಕೊಳಿಕ್ಕಾಗಲಿಲ್ಲ. ಆ ರೂಪ ಹೋಯ್ತು. ನೋಡಿ, ಯಾರು ಕೆಟ್ಟವರಾಗಿರ್ತಾರೋ ಕೆಟ್ಟತನವನ್ನು ಮಾರಿಸ್ಲಿಕ್ಕೋಸ್ಕರ ಮುಖವಾಡ ಕೊಂಡು ಬರ್ತಾರೆ ಮೋಸ ಮಾಡಲಿಕ್ಕೆ. ಆಗ ದೇವರ ಹೆಸರು ಎತ್ತುಕೊಂಡ್ರೆ ಅವ್ರ ಮುಖವಾಡ ಬಯಲಾಗ್ತದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರೆ ಕೆಟ್ಟವರಿಗೆ ಹಿಂಸೆ ಆಗ್ತಾ ಇರ್ತದೆ. ಇದು ಮುಖವಾಡ ಹಾಕೊಂಡು ಬಂದಿತ್ತು, ಶಿವ ಅಂದುಕೊಳ್ಳೆ, ಶಿವನ ಹೆಸರು ಇದಕ್ಕೆ ಕೇಳಿಸ್ಕೊಂಡು ಇದಾಗ್ಲಿಲ್ಲ, ಸಹಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ಪ್ರತ್ಯಕ್ಷ ಬಂತು, ಎದುರಿಗೆ ಬಂದ್ಬಿಡ್ತು. ಅಯ್ಯೋ ಆ ಹೆಸರೆತ್ತಬೇಡಿ ದಮ್ಮಯ್ಯ, ನಿಮ್ಗೆ ಕೈ ಮುಗಿತೀನಿ ಅಂತ ಹೇಳಿ ಕೂಗ್ಕೊಳ್ತಾ ಇದೆ ಪಿಶಾಚಿ. ಶಿವನ ಹೆಸರೆತ್ತಬೇಡಿ ಅಂತ ಹೇಳಿ ಆ ಪಿಶಾಚಿ ಅಂತು ನೇರವಾಗಿ ಅಲ್ಲಿಲ್ಲ. ಬೋಳಿಶಂಕರ ಅಂತಾನೆ. ಬೋಳಿಶಂಕರ ಆ ಶಿವ ಅನ್ನುವಂತಹದ್ದನ್ನ ತನಗೆ ಗೊತ್ತಿಲ್ಲದೆ ಸಹಜವಾಗಿ ಹೇಳ್ಬಿಡ್ತಾ ಹೋಗ್ತಾನೆ. ಇದು ಯಾಕೆ ಏನಾಗುತ್ತೆ ಅಂತ ಗೊತ್ತಾಗ್ಲಿಲ್ಲ ಬೋಳಿಶಂಕರನಿಗೆ. ಅವನಂತಾನೆ, ಯಾವ ಹೆಸರು ಎತ್ತಬಾರದು ತಂದದಕ್ಕೆ ಪಿಶಾಚಿ ಅಂತ ಅನ್ನತ್ತೆ. ಆಗ್ಲೇ ಹೇಳಿದಿಲ್ಲ ಅದೇ ಹೆಸರು ಅನ್ನೋದಕ್ಕೆ. ಬೋಳಿಶಂಕರ ಅಂತಾನೆ, ಆಗ್ಲೇ ನಾ ಯಾವ ಹೆಸರು ಹೇಳಪ್ಪ, ಅದೇ ಕೋಣೆಗೆ ಹೆಸರು ಹೇಳಿದೆ. ಕೋಣೆಗೆ ಹೆಸರು ಹೇಳಿದ್ರೆ ಅಷ್ಟು ಹೆದರ್ಕೊಳ್ತೀಯ ನೀನು ಅನ್ನೋದಕ್ಕೆ ಇವನು ಜಮ್ಮು ಬಂದ್ಬಿಡ್ತು. ಕೋಡಂಗಿ ಪಕ್ಕದಲ್ಲಿ ಇದ್ನಲ್ಲ, ಮೊದಲೇ ಸೋಂಬೇರಿ ಆದಂತಹ ವ್ಯಕ್ತಿ. ಓ ಮತ್ತೆ ನಾನಂದ್ರೆ ಏನು ಅಂದ್ಕೊಂಡ್ರಿ ಅಂತಾನೆ ಕೋಡಂಗಿ. ಏನಂದ್ಕೊಂಡು, ನನ್ನ ಹೆಸರು ಹೇಳಿದ್ರೆ ಸಾಕು, ಹಾವು, ಮುಂಗಿಸಿ, ಇಲಿ, ಇರುವೆಗಳು, ಹೆಗ್ಗಣಗಳು ಗೊಡಗೊಡ ಅಂತ ನಡುತ್ತವೆ ಅಂದ. ಆದರೆ ಅವನ ಕಂಡ್ರೆ ನಾನೇ ಎದುರಿದ್ದೇನೆ ಅಂದ ಅವನಂತೆ. ನಾನು ಹೆಸರು ಕಂಡುಕೊಂಡ್ರೆ ಹಾವು, ಮುಂಗಿಸಿ ಮುಂತಾದಂತಹ ಹುಳ ಹುಪ್ಪಡಿಗಳೆಲ್ಲವೂ ಎದುರುಬಿಡ್ತಾವೆ ಹೇಳೇನೋ ಪಾಪ ಕೊಚ್ಕೊಂಡ. ಅದು ಬೋಳಿಶಂಕರ ಅಂತಾನೆ. ಆ ಪಿಶಾಚಿ ರೂಪದಲ್ಲಿ ಇರಲಿಲ್ಲ, ಒಂದು ವೇಷದಲ್ಲಿ ಇದ್ದ ಅವನು. ಹೌದು, ಈ ಕೋಡಂಗಿನ ಕಂಡ್ರೆ ನೀನ್ಯಾಕಪ್ಪ ಹೆದರ್ತೀಯಾ ಅಂತ ಹೇಳಿ. ನಿಜವಾಗ್ಲೂ ಕೋಡಂಗಿ ಕಂಡ ಹೆದರಿದ್ದ ಪಿಶಾಚಿ ಅಲ್ಲ, ಆ ಹೆಸರು ಕೇಳಿದ್ದಕ್ಕೆ ಹೆದರಿತು. ಅದಕ್ಕೆ ಕೋಡಂಗಿ ಅಂತಾನೆ. ಯಾಕೆ ಹೇಳ್ತಾನೆ ಗೊತ್ತೋ, ಹಸಿದಾಗ ಹಾಗಾಗಿ ನುಗ್ಗು ಬಿಡ್ತೇನೆ ಅಂತೇಳಿ ಗೊತ್ತಿಲ್ವ ಇವಕ್ಕೆ, ಹಸಿದಾಗೆ ಅವುಗಳನ್ನು ಹಾಗಾಗಿ ತಿಂದು ಹಾಕ್ಬಿಡ್ತಾನೆ ಅಂದ. ಇದೇನೋ ಆಯಿತು. ಒಂದನೇ ಪಿಶಾಚಿಗೆ ಸ್ಪಷ್ಟವಾಗಿ ಹೇಳುವಂತಹದ್ದು, ಅವನಿಗೆಲ್ಲ ಎದುರದ್ದು ನೀವು ಆಗಾಗ ಸ್ಮರಿಸುವಂತಹ ಆ ಹೆಸರು ಆಗಾಗ ಹೇಳ್ತಾ ಇರ್ತೀರಲ್ಲ, ಅದು ಅಂದ್ರೆ ಈಗ ಗೊತ್ತಾಯ್ತು ಶಿವನ ಹೆಸರು ಅಂದ ಅವನು ಬೋಳಿಶಂಕರ. ಶಿವನ ಹೆಸರಿಗ ನೀವು ಭಯ ಬಂದದ್ದು, ಅಯ್ಯೋ ಆ ಹೆಸರು ಹೇಳಬೇಡಿ ಅಂತ ಹೇಳಿ ಒಂದನೇ ಪಿಶಾಚಿ ಅನ್ನುತ್ತೆ. ಶಿವನ ಹೆಸರು ಹೇಳಬಾರ್ದ, ದಯವಿಟ್ಟು ಹೇಳಬೇಡಿ, ನೀವು ಹೇಳಿದ್ದನ್ನ ಮಾಡ್ತೇನೆ, ನೀವೇನು ಹೇಳ್ತೀರೋ ಅದು ಮಾಡ್ತೇನೆ, ಶಿವನ ಹೆಸರು ಮಾತ್ರ ಎತ್ತಬೇಡಿ ಹೇಳಿ. ಏನು ಮಾಡುವಲ್ಲ ನೀನು ಅಂತ ಹೇಳಿ, ನೀವು ಹೇಳಿದ್ದನ್ನ ಮಾಡ್ತೇನೆ ಅಂತ. ಇದಕ್ಕೆ ಬೋಳಿಶಂಕರ ತಲೆ ಕೆರೆದುಕೊಂಡ. ಅವನಿಗೆ ಏನು ಬೇಕಾಗಿದೆ, ಏನು ಹೇಳಬೇಕು? ಹಾಗಾದ್ರೆ ನನ್ನ ಹೊಟ್ಟೆ ನೋಯ್ತಾ ಇದೆ, ನೋವಾಗ್ತದೆ, ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಪರಿಹರಿಸ್ತೀಯಾ, ವಾಸಿ ಮಾಡಬಲ್ಲೆಯಾ ಅನ್ನೋದಕ್ಕೆ ಒಂದನೇ ಪಿಶಾಚಿ, ಓಹೋ ಈ ಕ್ಷಣವೇ ವಾಸಿ ಮಾಡ್ತೇನೆ ಅಂತ ಹೇಳಿ ಮುಂದಕ್ಕೆ ಹೋಗಿ ಇವರು ಬೇರೆಯನ್ನು ಕತ್ತರಿಸಿದ್ರಲ್ಲ, ಆ ಬೇರುಗಳನ್ನು ತಗೊಂಡು ಬರ್ತಾನೆ. 3 ಬೇರುಗಳನ್ನು ತಗೊಂಡು ಬಂದು ಒಂದನೆಯ ಪಿಶಾಚಿ ನೆಲದಲ್ಲಿ ತೆಗೆದು 3 ಬೇರು ತೆರೆದ್ರೆ ಆ ಬೇರಕ್ಕೆ 3 ಬೇರುಗಳನ್ನು ಕೊಟ್ಟು, ಇದನ್ನ ಯಾರೇ ನುಂಗಿದ್ರು ಕೂಡ ಅವರಿಗಿರುವಂತಹ ಯಾವುದೇ ರೋಗ ತಕ್ಷಣ ವಾಸಿಯಾಗುತ್ತೆ ಹೇಳಿ ಕೊಟ್ಟ. ಒಂದನೇ ಪಿಶಾಚಿ ಕೊಟ್ಟಂತಹ 3 ಬೇರುಗಳಲ್ಲಿ ಒಂದು ಬೇರನ್ನ ತಿಂದು ಹಾಕ್ತಾನೆ, ನುಂಗುತ್ತಾನೆ ಬೋಳಿಶಂಕರ. ಹೊಟ್ಟೆ ನೋವೆಲ್ಲ ಪರಿಹಾರವಾಯಿತು. ಪರವಾಗಿಲ್ವೇ
ಹೊಟ್ಟೆ ನೋವೆಲ್ಲ ಮಾಯವಾಯಿತು ಅಂದ. ಬೋಳಶಂಕರನ ಮಾತಿಗೆ 1ನೇ ಪಿಶಾಚಿ ಅಂದ, ಸರಿ ಹಾಗಿದ್ರೆ ನಾನು ಹೊರಡ್ತೀನಪ್ಪ ಅಂತ ಹೇಳಿ. ಹೋಗ್ಲಾ ಅನ್ನೋದಕ್ಕೆ ಬೋಳಶಂಕರ, ಈರಣ್ಣ ಇನ್ನೊಂದು ವಿಷಯ ಹೇಳು, ಅದ್ಯಾಕೆ ನೀನು ಶಿವನ ಹೆಸರು ಕೇಳೋದಕ್ಕೆ ಆಗೋದಿಲ್ಲ ನಿನಗೆ? ಶಿವನ ಹೆಸರಂದ್ರೆ ಯಾಕೆ ನಿನಗೆ ಹಿಂಸೆ ಅನ್ಸುತ್ತೆ? ಮತ್ತೆ ಪಿಶಾಚಿ ಅನ್ನುತ್ತೆ, ಅಯ್ಯೋ ಹೇಳಬೇಡಿ, ಸಾಯ್ತೀನಿ 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 ಅಂತ ಕೂಗ್ಕೊಡ್ತಾ ಆಯ್ನ. ಅದು ಯಾವಾಗ ಸಾಯ್ತೀನಿ ಅಂತೋ ಕೋಡಂಗಿ ಜೋರಾಗಿ ಶಿವನ ಹೆಸರು ಹೇಳುವಂತಹದ್ದು. ಶಿವ 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 ಅಂತ ಜೋರಾಗಿ ಕೂಗ್ಕೊಂಡ. ಸಾಂಬ ಸದಾ ಶಿವ ಬೋಳೆ ಶಂಕರ ಓಂ ಓಂ ಶಂಕರ ಪಾರ್ವತಿ ಶಂಕರ ಏನೆಲ್ಲ ಕೂಗಿದ, ಜೋರಾಗಿ ಕೂಗಿದ. ಆ ಕೋಡಂಗಿ ಕೂಗಿದಂತಹ ಶಬ್ದ ಎಲ್ಲಂದರಲ್ಲೂ ಕೇಳಿಸ್ತಾ ಇತ್ತು. ಆ ಶಿವನ ಒಂದು ಪದಗಳು, ಶಿವನನ್ನು ಉಚ್ಚರಿಸುವಂತಹ ಶಬ್ದಗಳು ಅದು ಕೇಳ್ತಾ 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 ಆ ಪಿಶಾಚಿಗೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೂ ಆಗಲಿಲ್ಲ. ಆ ಶಬ್ದಕ್ಕೆ ಟಿವಿ ಮೇಲೆ ಬಿಟ್ಟು ಅದಲ್ಲೇ ಗರ 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 ತಿಳಿದುಬಿಟ್ಟು ನೆಲದಲ್ಲಿ ಕೂತ್ಕೊಂಡು ಬಿಡ್ತದೆ, ಸತ್ತೇ ಹೋಯ್ತು. 1ನೆಯ ಪಿಶಾಚಿಯ ಮರಣ ಇಲ್ಲಿ ಆಗ್ತದೆ. ದೂರದಲ್ಲಿ ಅಲ್ಲಿ 2 ಪಿಶಾಚಿಗಳು ಇವನೊಂದಿಗೆ ಕೆಲಸವನ್ನು ಮಾಡಬೇಕು ಅಂತ ಏನು ಅಂದುಕೊಂಡಿದ್ರಲ್ಲ, ಆ ಕೆಲಸದಲ್ಲಿ ಈಗ 1ನೇ ಪಿಶಾಚಿ ಕತೆ ಮುಗಿಯಿತು. ಈಗ 2 ಮತ್ತು 3ನೇ ಪಿಶಾಚಿಗಳು ಇಬ್ಬರು ಮಾತ್ರ ಸೇರಿಕೊಂಡು ಕೆಲಸವನ್ನು ಮಾಡಬೇಕು. ಅಲ್ಲಿ ಅಣ್ಣಂದರು ಅತ್ತಿಗೆಯರ ಮಧ್ಯದಲ್ಲಿ ಅವರು ಸೇರಿಕೊಂಡು ಇಷ್ಟಾಯಿತು. ಇನ್ನು ಕೆಲಸವನ್ನು ಮುಗಿಸ್ಕೊಂಡು ಬೋಳೇಶಂಕರ ಮತ್ತೆ ಕೋಡಂಗಿ ಇಬ್ಬರು ಮನೆಗೆ ಬರ್ತಾರೆ. ಬಂದಾಗೆ ಕೋಡಂಗಿ ಭಾಗವತರ ನಡುವಿನ ಒಂದು ಸಂವಾದ ಬರ್ತದೆ, ಚರ್ಚೆ ಬರುವಂತಹ. ಈಗ ಕೋಡಂಗಿ ಭಾಗವತರನ್ನು ಉದ್ದೇಶಿಸಿದಂತಾನೆ, ಹೋಯ್ ಭಾಗವತರೇ ಅಂದ. ಏನಪ್ಪ, ಬೋಳೇಶಂಕರನ ಅಡಿಗೆ ಮನೆಯಲ್ಲಿ ಏನಾಗ್ತಿದೆ ಹೇಳಪ್ಪ ಅಂತ ಕೇಳಿದ. ಬೋಳೇಶಂಕರನ ಅಡಿಗೆ ಮನೆಯಲ್ಲಿ ವಿವಿಧ ರೀತಿಯ ಪದಾರ್ಥಗಳನ್ನು ತಯಾರಾಗ್ತಾ ಇದೆ. ಕೋಡಂಗಿ ಅಂತಾನೆ, ಚಕ್ಕುಲಿ, ಕೋಡುಬೇಳೆ, ಕರ್ಜಿಕಾಯಿ, ಹೋಳಿಗೆ, ಲಾಡು, ಜಿಲೇಬಿ ಎಲ್ಲ ತಿನಿಸಿನ ವಾಸನೆ ಬರ್ತಾ ಇದೆಯಲ್ಲ ಭಾಗವತ್ರೆ ಅಂದ. ಕೋಡಂಗಿಯ ಮಾತಿಗೆ ಭಾಗವತ ಅಂತಾನೆ, ಹೌದು, ಬೋಳೇಶಂಕರ ಇದ್ದದ್ದು ಒಬ್ಬನೇ, ಇದೆಲ್ಲ ಯಾರಪ್ಪ ಮಾಡ್ತಿದ್ದಾರೆ ಅಂದ. ಅದಕ್ಕೆ ಕೋಡಂಗಿ ಅಂತಾನೆ, ಎಲ್ಲ 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 ಹೌದಲ್ಲ ಭಾಗವತ್ರೆ ಅಂತೇಳಿ ಇಣಿಕಿ ನೋಡ್ದ. ಬೋಳೇಶಂಕರನ ಅಣ್ಣಂದರು ಬಂದ್ಬಿಟ್ಟಿದ್ದಾರೆ. ಅಣ್ಣಂದ್ರಲ್ಲವೇ? ಹೌದು, ಜಗಳವಾಡಿ ಪಾಲಿಗೆ ಬಂದದ್ದನ್ನು ತಗೊಂಡು ದೇಶ ಆಡ್ತೇವೆ ಅಂತೇಳಿ ಹೋದವರು ಪುನಃ ಬೆಪ್ತಕನ ಮನೆಗೆ ಬಂದಿದ್ದಾರಲ್ಲ ಭಾಗವತ್ರೆ. ಎಂತ ವಿಘ್ನಾಶಿ ಮನುಷ್ಯರಪ್ಪ ಇವರು. ಪಿಶಾಚಿಗಳನ್ನು ಸುಲಭವಾಗಿ ಓಡಿಸಬಹುದು, ಇವರನ್ನು ಓಡಿಸ್ಲಿಕ್ಕಾಗೋದಿಲ್ಲ ಭಾಗವತರೇ. ಆಗೋ ಬೋಳೇಶಂಕರ ಬರ್ತಾ ಇದ್ದಾನೆ ಹೇಳ. ಅಲ್ಲಿ ದೂರದಲ್ಲಿ ಬೋಳೇಶಂಕರ ಬರ್ತಾ ಇದ್ದ. ಅವನೇ ಬಂದ. ಏನ್ ಮಾತಾಡ್ತಾನೋ, ಏನ್ ನಿಭಾಯಿಸ್ತಾನೋ ನಿಭಾಯಿಸಿ ಅಂತ ಹೇಳಿ ದೂರದಲ್ಲಿ ಬೋಳೇಶಂಕರ ಬರುವಂತಹದ್ದನ್ನ 2ನೇ ಪಿಶಾಚಿ 3ನೇ ಪಿಶಾಚಿಗಳು 2 ಪಿಶಾಚಿಗಳು ಸಿದ್ಧವಾಗಿ ಆಯ್ತಾ ಕುತ್ಕೊಂಡಿವೆ. ಅಣ್ಣಂದರು ಅತ್ತಿಗೆರ ನೋಡಿದ ಕೂಡಲೇ ಬೋಳೇಶಂಕರನಿಗೆ ಸಿಟ್ಟು ಬರುತ್ತೆ ಅಂತೇಳಿ ಇವರು ಅಂದುಕೊಂಡು, ಸಿಟ್ಟು ಬಂದ ಕೂಡಲೇ ಬೋಳೇಶಂಕರನ ಹತ್ತಿರಕ್ಕೆ ಹೋಗಿ ಇನ್ನಷ್ಟು ಸಿಟ್ಟನ್ನು ಮಾಡಿಸ್ಬಿಟ್ಟು ಜಗಳಾಡಿಸ್ಬೇಕು ಅಂತ ಪ್ರಯತ್ನ ಕಾಯ್ತಾ ಕೂತಿದ್ದೆ. 3ನೇ ಪಿಶಾಚಿ ಅನ್ನತ್ತೆ, ಬೋಳೇಶಂಕರ ಬರ್ತಿದ್ದಾನೆ ಅಂದಾಗೆ 2ನೇ ಪಿಶಾಚಿ ಹುಷಾರಾಗಿರ್ಬೇಕು ನಾವು ತಿಳಿತಾನೆ. 3ನೇ ಪಿಶಾಚಿ ಆಲೋಚನೆ ಮಾಡುತ್ತಲ್ಲಿ, ಈಗ ಸರ್ದಾರನಿಗೆ ಸಾಹುಕಾರನಿಗೆ ಒಂದಿಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ನಾವೀಗ ಏನೇ ಕೆಲಸ ಮಾಡಿದ್ರು ಕೂಡ ಸರ್ದಾರ ಸಾಹುಕಾರನ ಮೂಲಕ ಮಾಡಿಸೋದಕ್ಕಿಂತ ತಮ್ಮ ಪತ್ನಿಯರಿಂದ ಮಾಡಿಸೋದು ಒಳ್ಳೆಯದು ಅಂತ ಹೇಳಿ ನಿರ್ಧಾರಕ್ಕೆ ಬರ್ತಾರೆ. ಸರ್ದಾರ ಸಾಹುಕಾರನಿಗೆಲ್ಲಾದರೂ ಅಪ್ಪಿ ತಪ್ಪಿ ಒಳ್ಳೆ ಬುದ್ಧಿ ಬಂದ್ಬಿಟ್ರೆ, ಅವರೇನಾದರೂ ಹೊಂದ್ಕೊಂಡ್ಬಿಟ್ರೆ ಬೋಳೇಶಂಕರನೊಂದಿಗೆ, ಬೋಳೇಶಂಕರ ಏನಾದ್ರು ಮಾತಾಡಿದ್ರೆ ಅವಾಗ ಕೆಲಸ ಆಗೋದಿಲ್ವಲ್ಲ ಅಂದಾಗೆ, ಸರಿ ಪತ್ನಿಯರೊಂದಿಗೆ ನಾವೀಗ ಕೆಲಸವನ್ನ ಮಾಡಿಸೋಣ ಅಂತೇಳಿ ಸಿದ್ಧ ಹೋಗ್ತಾರೆ. ಸರ್ದಾರನಿಗಿಂತ ಅವನ ಹೆಂಡತಿನೇ ವಾಸಿ ತಾನೆ. ಅದಕ್ಕೆ 2ನೇ ಪಿಶಾಚಿ ಹೇಳುವಂತಹದ್ದು, ಹೌದು, ಡಬ್ಬುನ ಹೆಂಡತಿನೂ ಅಷ್ಟೇ. ಡಬ್ಬು ಅಂದ್ರೆ ಯಾರು? ಸಾಹುಕಾರ ಹೆಂಡತಿಯೂ ಅಷ್ಟೇ, ಅವರು ವಾಸಿ. ಅವರಿನ್ನೂ ಬೋಳೇಶಂಕರನ ಮೇಲೆ ಅದೇ ರೀತಿಯಾದಂತಹ ಕೆಟ್ಟ ವರ್ತನೆಯನ್ನು ತೋರಿಸ್ತಾರೆ ಅಂತ ಅರ್ಥ ಇದೆ. ಸರಿ, ಈಗೇನು ಮಾಡಬೇಕು? ಸರ್ದಾರನ ಹೆಂಡತಿಯ ಬಾಯಿಯಲ್ಲಿ 2 ಕೋರೆ ಹಲ್ಲು ಮೂಡಿಸ್ತೇನೆ, ಹಾಗೆ ಅವಳ ಜೊಲ್ಲಿಗೆ ವಿಷ ಬೆರೆಸು. ಡಬ್ಬುನ ಹೆಂಡತಿಗೆ 2 ಕೊಂಬು ಮೂಡಿಸ್ತೇನೆ,
ಈಕೆಗೆ ಸರ್ದಾರನ ಹೆಂಡತಿಗೆ ಒರೆ ಹಲ್ಲು, ಡಬ್ಬುಗೆ ಸಾಹುಕಾರನ ಹೆಂಡತಿಗೆ ಒಂದು ಕೋಡನ್ನು ಬರೆಸುವಂತಹದ್ದು. ಅವುಗಳಲ್ಲಿ ಒಂದೊಂದು ಚೂರಿ ಇಡು, ಬರೀ ಅಷ್ಟು ಮಾಡಿದ್ರೆ ಸಾಕಾಗಲ್ಲ, ಚೂಪಾಗಿರ್ಬೇಕು, ಈಗಂದು ಚುಚ್ಚಿಬಿಡ್ಬೇಕು, ಆ ರೀತಿಯಲ್ಲಿ ಕೆಲಸ ಮಾಡಿಸ್ಬೇಕು. ಕೋರೆ ಹಲ್ಲು, ಕೋಡು ಮೂಡಿಸೋದು ಅಂದ್ರೆ ಅರ್ಥವೇನು? ಕೋಡು ಮೂಡಿಸೋದು ಅಂತಂದ್ರೆ ಅಹಂಕಾರ ಜಂಬ ಅಂತ ಅರ್ಥ. ಕೋರೆ ಹಲ್ಲು ಅಂತಂದ್ರೆ ಬಾಯಿಯೊಳಗೆ ಹಲ್ಲು ಬಂದಿರ್ತದೆ, ಬಾಯಿಗಿಲ್ಲದ ಹಾಗೆ ಪಟ 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 ಬೈತಾನೆ ಇರಬೇಕು. ಒಬ್ರು ಕುದುರ್ತಿರ್ತದೆ, ಇನ್ನೊಬ್ಬ ಪತ್ನಿ ಅಹಂಕಾರ ಜಂಬದಿಂದ ಬಿಗಿತಾ ಇರ್ತಾಳೆ. ಇಬ್ಬರು ತಮ್ಮ ಪತಿಯರ ಮಾತನ್ನು ಕೇಳಬಾರದು, ಆ ರೀತಿಯಲ್ಲಿ ವರ್ತಿಸ್ಬೇಕು, ಹಾಗೆ ಮಾಡಬೇಕು ಅಂತ ಹೇಳಿ ಮಾಡಿಬಿಟ್ರು. ಇಬ್ಬರಲ್ಲಿ ಆ ರೀತಿಯಾದಂತಹ ಒಂದು ಕೆಲಸ ಮಾಡಿಸಿದ್ರು. ಅವಾಗ ಏನಾಗಬೇಕು, ಗಂಡಸರ ಬಾಯಿಯಲ್ಲಿ ಮದ್ದಿಡೋಣ, ಅವರಿಬ್ಬರು ಉರ್ಕೊಳ್ತಾ ಇರ್ತಾರೆ. ಅಹಂಕಾರ ಜಂಬರಿನ ಬರೆಯೋ ಕಾಲಕ್ಕೆ ಇವರು ಮಧ್ಯದಲ್ಲಿ ಸ್ವಲ್ಪ ಏನಾದರೂ ಮಾತಾಡಿದ್ರೆ ಸಾಕು, ಮದ್ದಿಡೋಣ ಅಂತಂದ್ರೆ ಈ ಸಿಡಿಯುವಂತಹ ಒಂದು ವಸ್ತು. ಹೆಂಗಸರ ಕೈಯಲ್ಲಿ ಬೆಂಕಿ ಇಡೋಣ, ಅವರು ಇಲ್ಲಿ ಬೆಂಕಿ ಹಚ್ತಾರೆ, ಮದ್ದುಗುಂಡು ಇಲ್ಲಿ ಸಿಡಿಯತ್ತೆ. ಹಿಡಿತ ಹಾಕಿದರೆ ಸಾಕು, ಬೆಪ್ತ ಕಡೆ ನರಕದ ಶಾಪಗಳನ್ನೆಲ್ಲ ಅವರ ಮೇಲೆ ಸುರಿಬೇಕು. ಒಂದು ಸಣ್ಣ ಮಾತನ್ನು ಅವರು ಆಡಿದರೆ ಸಾಕು, ಬೋಳೆಶಂಕರನೊಂದಿಗೆ ಇವರು ಕೆಟ್ಟದಾಗಿ ವರ್ತಿಸ್ತಾರೆ. 4 ಜನ ಸೇರಿಕೊಂಡು ಬೋಳೆಶಂಕರನೊಂದಿಗೆ ಮತ್ತೆ ಕೆಟ್ಟದಾಗಿ ವರ್ತನೆ ಮಾಡ್ತಾರೆ. ಮಾಡಿದಾಗ ಈಗ ಬೋಳೆಶಂಕರ ಸುಮ್ಮನೆ ಇರೋದಿಲ್ಲ, ಅವನು ಖಂಡಿತವಾಗಿ ಬೈದಾಡ್ತಾನೆ ಅಂತ ಹೇಳಿ ಪಾಪ ಲೆಕ್ಕ ಹಾಕಿಕೊಂಡು ಎಲ್ಲ ಪ್ರಯತ್ನ ಮಾಡಿಕೊಂಡು ಕುತ್ಕೊಂಡು ಕಾಯ್ತಾ ಕುತ್ಕೊಂಡು, ಅವಾಗ 3ನೇ ಪಿಶಾಚಿ ಅಂತ ಇದು ಚೆನ್ನಾಗಿದೆ ಐಡಿಯಾ. 2 ಗಳಿಗೆಯಲ್ಲಿ ಮನೆ ಸ್ಮಶಾನವಾಗಬೇಕು, ಹಾಗಾಗ್ಬಿಟ್ಟು ಹೇಳಿ ಅವ ಬಂದ ಬೋಳೆಶಂಕರ ಹೇಳಿ ಸಾಮಾನಿನೊಂದಿಗೆ ಗಳೆ ಸಾಮಾನು, ಗದ್ದೆಯಲ್ಲಿ ಕೆಲಸ ಮಾಡುವಂತಹ ಸಾಮಾನುಗಳಿಗೆ ಗಳೆ ಸಾಮಾನು ಅಂತ ಕರೀತಾರೆ. ಗಳೆ ಸಾಮಾನಿನೊಂದಿಗೆ ಬೋಳೆಶಂಕರ ಬಂಧನ ಸಂದರ್ಭದಲ್ಲಿ ಸರ್ದಾರ ಮಾತಾಡಿಸ್ತಾನೆ ಬೋಳೆಶಂಕರನನ್ನ. ತೋಟದಿಂದ ಈಗ ಬಂದೆಯಾ ಬೋಳೆಶಂಕರ, ನಾನು ನಿನ್ನ ಜೊತೆಗೆ ಇರೋಣ ಅಂತ ಬಂದೆ, ಇದ್ದ ಕೆಲಸ ಹೋಯ್ತು, ಇನ್ನೊಂದು ಕೆಲಸ ಸಿಕ್ಕುವರೆಗೂ ನನಗೂ ನನ್ನ ಹೆಂಡತಿಗೂ ನೀನೇ ದಿಕ್ಕು, ಇಲ್ಲ ಅನ್ನಬೇಡ. ಮಾತು ನೋಡಿ, ಮಾತುಗಾರಿಕೆ ನಯವಂತಿಕೆ ಹೇಗಿದೆ ನೋಡಿ, ವಿನಯಪೂರ್ವಕವಾಗಿ ಕೇಳಿದ. ಮತ್ತೀಗ ಸಾಹುಕಾರ ಮಾತಾಡ್ತಾನೆ, ಡಬ್ಬು ಚೆನ್ನಾಗಿದೆಯಾ ಶಂಕರ, ನೋಡಿದ್ರೆ ಗೊತ್ತಾಗುತ್ತಲ್ಲ ಎಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಪುನಃ ಆಸ್ತಿ ಕೇಳಲಿಕ್ಕೆ ಬಂದವರಲ್ಲಪ್ಪ ನಾವು ಏನು ಮಾಡೋದು ಹೇಳಿ, ಇಂತಹ ಪರಿಸ್ಥಿತಿ ಬಂತು ನಮಗೆ, ನಾವು ಎಲ್ಲವನ್ನು ಕಳ್ಕೊಂಡು ಬಂದಿದ್ದೇವೆ ಹೇಳಿ. ಈ ಮಾತಾಡಿದಾಕೆ ಎಂತಹ ಒಳ್ಳೆಯವರಾಗಿದ್ರು ಕೂಡ ಒಂದಾದರೂ ಮಾತಾಡ್ತಾರೆ. ಏನು ಮಾತಾಡ್ತಾರೆ? ನಾನು ಆಗಲೇ ನಿಮಗೆ ಹೇಳಿದ್ರೆ ನೀವು ಕೇಳಲಿಲ್ಲ, ಆಸ್ತಿ ಭಾಗ ಮಾಡ್ಕೊಳ್ಬೇಡ್ರಿ ಅಂತ ಹೇಳಿದ್ದೆ, ಅಷ್ಟಾದರೂ ಅಂತಾರಲ್ಲೇ ಇವನು ಅದೂ ಅನ್ಲಿಲ್ಲ. ಓಹೋ ಹೀಗಾಯ್ತೋ ಅಷ್ಟೆ, ಹೀಗಾಯ್ತೋ ಅದಕ್ಕೆ ಸರ್ದಾರ್ ಅಂತಾನೆ, ಈಗ ನೀನು ದೊಡ್ಡ ಮನಸ್ಸು ಮಾಡಬೇಕು ಅಂತ ಅಂದದಕ್ಕೆ ಇವರೆಗೂ ಸ್ವಲ್ಪ ತಗ್ಗಿಬಿಟ್ಟಿದ್ರು. ಸರ್ದಾರನ ಪತ್ನಿ, ಸಾಹುಕಾರನ ಪತ್ನಿ ಇವರಿಬ್ಬರು ತಗ್ಗಿರಲಿಲ್ಲ, ಇನ್ನು ಹೆಚ್ಚು ಗಲಾಟೆ ಮಾಡಿ ಪ್ರಯತ್ನಿಸ್ತಾರೆ. ಅಹಂಕಾರ ನೋಡಿ, ದರ್ಪ ನೋಡಿ ಹೆಂಗಿದೆ. ಸರ್ದಾರನ ಹೆಂಡತಿ ಮಾತಾಡ್ತಾಳೆ, ನಿನ್ನ ಮನೆಗೆ ಅತಿಥಿಯಾಗಿ ಬಂದವರು ಯಾರನ್ನು ತಿಳ್ಕೊಂಡಿದ್ಯಾ ಬೋಳೆಶಂಕರ? ನಿನ್ನ ದೊಡ್ಡಣ್ಣ ಇದ್ದಾರಲ್ಲ, ಅವನು ಸೇನಾಪತಿಯಾಗಿ ದೇಶವನ್ನು ಆಳಿದಂತಹ ವ್ಯಕ್ತಿ, ಸಣ್ಣ ಸಣ್ಣ ಸಾಹುಕಾರನಾಗಿ ಸರ್ಕಾರವನ್ನು ಕೊಂಡು ಮಾರಿದಂತಹ ವ್ಯಕ್ತಿ. ನಾವಿರೋ ತನಕ ಸೇವೆ ಮಾಡಿ ಧನ್ಯವಾಗುವಂತಹ ಅವಕಾಶ ತಾನಾಗೇ ಬಂದಿದೆ, ನಿನಗೆ ಬಿಟ್ಟುಕೊಳ್ಬೇಡಪ್ಪ. ಎಂತಹ ಮಾತು ನೋಡಿ, ಏನೋ ಹೇಳ್ತಾರಲ್ಲ, ಜಟ್ಟಿ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅನ್ನುವಂತೆ, ಬಿಕಾರಿಗಳಾಗಿ ಭಿಕ್ಷೆ ಎತ್ತುವಂತಹ ಸ್ಥಿತಿಗೆ ಬಂದಿದ್ರು. ಈಗ ಏನೋ ಆಗಿದೆಯಪ್ಪ ಆಗಲಿ ಅನ್ನುವಂಥದ್ದು ಹೇಗಿರ್ತದೆ, ನಿನಗಿದು ಭಾಗ್ಯ ಅನ್ನೋದು ಹೆಂಗಿರ್ತದೆ. ನಿಮ್ಮ ಅಣ್ಣ ಸರ್ದಾರ ಎಷ್ಟೆಷ್ಟು ಸರ್ಕಾರಗಳನ್ನು ಕೊಂಡಿದ್ದಾನೆ, ಮಾರಿದ್ದಾನೆ, ಎಂತಹ ದೊಡ್ಡ ದೊಡ್ಡ ಸ್ಥಿತಿಗೆ ಹೋಗಿ ಬಂದಿದ್ದಾನೆ, ಏನೆಲ್ಲ ಉಚ್ಚಾಪಟ್ಟಿ ಮಾತುಗಾರಿಕೆಗಳು ಆಯಿತು. ಹೀಗೆ ಈ ರೀತಿಯಲ್ಲಿ ಅನ್ನುವಂಥದ್ದು. ಇನ್ನು ಸಾಹುಕಾರನ ಹೆಂಡತಿ ಮಾತಾಡ್ತಾಳೆ, ತನ್ನ ಪತಿಯ ಬಗ್ಗೆ, ಸಾಹುಕಾರನ ಬಗ್ಗೆ ಮಾತಾಡ್ತಾಳೆ. ಅಷ್ಟಾಗಿ ನಾವು ಕೂತು ತಿನ್ನೋದಿಲ್ಲಪ್ಪ, ನಮ್ಮ ಕೂಳು ನಾವು ತಾನೇ ಬೇಯಿಸ್ಕೊಳ್ಬೇಕು. ನಿನಗೊಂದು ಹೆಂಡತಿಯೇ, ಸಂಸಾರವೇ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಬಿಡು. ಒಂಚೂರು ನಯನಾದೂಕಾಗಿ ಕೊಂಪು ಮಾಡೋದು ನೋಡಿ. ಭಿಕ್ಷೆ ಬೇಡುವ ಸ್ಥಿತಿಗೆ ಬಂದರೂ ಇವರಿಬ್ಬರಿಗೂ ಇನ್ನೂ ಬುದ್ಧಿ ಬರಲಿಲ್ಲ. ಇವರಿಬ್ಬರ ಮಾತುಗಳನ್ನ ಪತಿಯರು ತಡಿಬೇಕಾಗಿತ್ತು, ಸರ್ದಾರ ಸಾಹುಕಾರ ತಡಿಬೇಕಾಗಿತ್ತು. ಇದು ಪಾಠ.
ಬೋಳಶಂಕರ ಇವ್ಯಾವ ಮಾತಿಗೂ ಸಿಟ್ಟಿಗಳಿಲ್ಲ. ಅಲ್ಲಿ ಪಿಶಾಚಿಗಳು ಕಾಯ್ತಾ ಇದೆ. ಯಾವಾಗ ಸಿಟ್ಟಿ ಕೇಳ್ತಾನೆ ಸಿಟ್ಟಿ ಕೇಳ್ತಾನೆ ಅಂತೇಳಿ ಸಿಟ್ಟಿಗಳಿಲ್ಲ. ಬದಲಿಗೆ ಏನಂದ, ಆಗಲೇ ಹೇಳಿ ಅದಕ್ಕೇನಂತೆ, ಎಲ್ಲರೂ ನನ್ನ ಜೊತೆಗಿರಿ ಅಂದೇ ಬಿಟ್ಟ. ಆಗ್ಲೇ ಅತ್ತಿಗೆ ಹೇಳಿದ ಹಾಗೆ ಅನ್ನ ಬೇಯಿಸಿ ಹಾಕೋದಕ್ಕೆ ನನಗೂ ಯಾರೂ ಇರಲಿಲ್ಲ. ಈಗಲಾದರೂ ಹೆಂಗಸಿನ ಕೈ ಅಂಡ ಉಣ್ಣಬಹುದು. ಸ್ತ್ರೀಯ ಊಟ, ಸ್ತ್ರೀ ಮಾಡಿದಂತಹ ಅಡಿಗೆಯನ್ನು ನನಗೆ ಉಣ್ಲಿಕ್ಕೆ ಸಾಧ್ಯ ಹೇಳ್ತಾ ಸಮಾಧಾನ ಪಟ್ಟುಕೊಂಡ. ಎದುರು ಒಂದೂ ಮಾತಾಡಲಿಲ್ಲ. ಜಗಳ ದೂರ ಹೊಡಿತು. ಎದುರು ಹತ್ರ ಒಂದು ಕೊಡಲಿಲ್ಲ. ಎರಡು ಪಿಶಾಚಿಗಳು ಸುಸ್ತಾಗುವುದು, ಏನಾಗಲಿಲ್ಲ ಅಂತಾನೆ. ಅವನತ್ಲಾಗ ಬೋಳಶಂಕರ ಆ ಗದ್ದೆ ಸಾಮಾನುಗಳನ್ನ ಇಟ್ಟು ಬರಲಿಕ್ಕೆ ಹೋದ. ಸಾಮಾನ್ಯರು ಬೇರೆ ಕಡೆ ಹೋಗ್ತಾನೆ. ಈಗ ಸರ್ದಾರನ ಹೆಂಡತಿ, ಸಾಹುಕಾರನ ಹೆಂಡತಿ, ಇವರಿಬ್ಬರ ಪತಿಯರ ಬುದ್ಧಿಯನ್ನು ತಿರುಗ್ತಾ ಇದ್ದಾರೆ. ಇದು ನೋಡಿ, ಇದು ಪಿಶಾಚಿಗಳು ಮಾಡ್ತಾ ಇರುವಂತಹ ಒಂದು ಕಾರ್ಯ. ಅಂತಾಳೆ ಸರ್ದಾರನ ಹೆಂಡತಿ ಸರ್ದಾರನಿಗೆ, ನೋಡಿ, ನಿಮ್ಮ ತಮ್ಮನಿಗೆ ಕೂಡು ಕುದಿಸಿ ಹಾಕೋದಕ್ಕೆ ನಾವು ಅವನ ಆಳುಗಳಲ್ಲ. ನಿಮ್ಮ ತಮ್ಮ ಏನಂದ, ಹೆಣ್ಣು ಕೈ ಊಟ ತಿನ್ನುವಂತ ಭಾಗ್ಯ ಬಂದಿದೆ ಅಂತ. ಅಂದ್ರೆ ಅಡಿಗೆವರ ನಾವೇನು ಅಂತ ಸರ್ದಾರನ ಹೆಂಡತಿ ಮಾತಾಡ್ತಾಳೆ. ಸರ್ದಾರ್ ಅಂತಾನೆ, ಆದ್ರೆ ನಾವಿರೋದು ಅವನ ಮನೆಯಲ್ಲವೇನೆ ಅಂತ. ಸರ್ದಾರನ ಹೆಂಡತಿ ಮತ್ತೆ ಅದು ನಮಗೆ ಗೊತ್ತು. ಒಂದೇ ಕರಳು ಹಂಚಿಕೊಂಡಂತವರಿಗೆ ಇಷ್ಟು ಆಶ್ರಯ ಕೊಡೋದೇನು ಹೆಚ್ಚಲ್ಲ ಬಿಡಿ. ಅದು ತಮ್ಮನ ಕರ್ತವ್ಯ, ಪುಣ್ಯದ ಕೆಲಸ. ಅಣ್ಣನ ಸೇವೆ ಮಾಡಬೇಕು, ಅದೇನು ದೊಡ್ಡ ಕೆಲಸ ಅಲ್ಲ. ನಿಮ್ಮ ತಮ್ಮ ಏನು ದೊಡ್ಡ ಸಹಾಯ ಮಾಡಲಿಲ್ಲ ನಮಗೇನು ಹೇಳಿ ಅನ್ನೋದಕ್ಕೆ. ಇನ್ನು ಸಾಹುಕಾರನ ಹೆಂಡತಿ ಎತ್ಕೊಳ್ತಾಳೆ. ಸಾಹುಕಾರನಿಗೆ ಬೇಕಾದರೆ ಕೂಳು ನಾವು ಬೇಯಿಸ್ತೀವಿ, ಅವನು ಹೊರಗಡೆ ದನದ ಕೊಟ್ಟಿಗೆಯಲ್ಲಿ ಊಟ ಮಾಡಿ, ಅಕ್ಕ ಅವನು ಒಳಗಡೆ ಊಟಕ್ಕೆ ಬರುವಂತಹ ಸಿದ್ಧತೆಯಲ್ಲಿದ್ದಾನೆ, ಊಟಕ್ಕೆ ಬರೋದಕ್ಕೆ ತಯಾರಾಗ್ತಿದ್ದಾನೆ. ನೋಡಿ, ನಮ್ಮ ಜೊತೆಗೆ ಅವನ ಊಟಕ್ಕೆ ಕೂಡಬಾರದು, ಅವನನ್ನ ಹೊರಗಡೆ ಊಟ ಕೂಡಿಸಿ, ದನದ ಕೊಟ್ಟಿಗೆಯಲ್ಲಿ ಊಟ ಹಾಕಿ ಅಂದ. ಯಾವ ರೀತಿಯಲ್ಲಿ ಇದೆ ನೋಡಿ, ಇಂತಹ ಒಂದು ಸ್ಥಿತಿ. ಇವರ ಮನೆಗೆ ಬಂದು ಇವರಲ್ಲಿ ಪದಾರ್ಥಗಳನ್ನೇ ತಿಂದು ಇವನ ಮೇಲೆ ದರ್ಪವನ್ನು ತೋರಿಸುವಂತಹ, ಜೊತೆಗೆ ಕೋಡಂಗಿ ಇದ್ದ. ಕೋಡಂಗಿ ಇವಳನ್ನೆಲ್ಲ ನೋಡ್ತಾ ಇದ್ದಾನೆ. ನೋಡೋ ಕಾಲಕ್ಕೆ ಸಾಹುಕಾರ ಬಂದ. ಆ ಸಾಹುಕಾರ ಇಲ್ಲಿ ಹೇಳುವಂತಹದ್ದು, ನೋಡು, ಅವನ ದೊಡ್ಡತನವೇ ನಮಗೆ ಆಶ್ರಯ ಸಿಕ್ಕಿದೆ, ಅದಕ್ಕೇನಾದರೂ ನೋವಾದರೆ ನಾವೇನು ಇರ್ಲಿಕ್ಕಾಗುತ್ತೇನೆ ಅಂತ ಅದಕ್ಕೆ ಮಾತಾಡಬಾರ್ದು. ಅವನೇನಾದರೂ ಬುದ್ಧಿವಂತನಾಗಿದ್ದರೆ ನಮ್ಮನ್ನು ಓಡಿಸಿಲ್ಲ. ಅವನು ದಡ್ಡನಾಗಿದ್ದಾನೆ, ಹಾಗಾಗಿ ನಮ್ಮನ್ನ ಒಳಗೆ ಬಿಟ್ಟುಕೊಂಡಿದ್ದಾನೆ. ಅದಂತೇಳಿ ಅವನನ್ನ ಈ ರೀತಿಯಲ್ಲಿ ಮಾಡ್ಕೊಳ್ಬಾರ್ದು ಅಂತೇಳಿ ಬುದ್ಧಿವಾದ ಹೇಳಲಿಕ್ಕೆ ಹೊರಟರು ಸರ್ದಾರ ಸಾಹುಕಾರರು. ಆದರೆ ಸರಿಯಾಗಿ ಹೇಳಲಿಲ್ಲ. ಹೇಳೋ ರೀತಿ ಹೇಳಬೇಕಿತ್ತು. ಸುಮ್ಮನೆ ಈಗ ನಾಜುಕಾಗಿ ಮಾತಾಡೋದಲ್ಲ. ಇದೊಂದು ಪಾಠ ಎಲ್ಲರಿಗೂ. ಅದಕ್ಕೆ ಸಾಹುಕಾರನ ಹೆಂಡತಿ ಅಂತಾಳೆ, ಹಾಕಿದ್ದನ್ನ ತಿನ್ನುವಂತಹ ನಾಯಿಯದು ನೋವಾದದ್ದು ಅದಕ್ಕೇನು ಗೊತ್ತಾಗತ್ತೆ? ಏನೇ ಇಲ್ಲ, ನೀವು ಏನೇ ಮಾಡಿ ಏನು ಗೊತ್ತಾಗಿಲ್ಲ, ದಾಡಿ ಶಿಖಾಮಣಿ. ಅದಕ್ಕೆ ಸರ್ದಾರ್ ಅಂತಾನೆ, ನೋಡು, ಬೇಕಾದ್ರೆ ನಾವಿಬ್ಬರು ಅವರ ಜೊತೆ ಕೊಟ್ಟಿಗೆಯಲ್ಲಿ ಕೂತು ಊಟ ಮಾಡ್ತೀವಿ, ನೀವು ಆಮೇಲೆ ಹೊರಗೆ ಊಟ ಮಾಡಿ. ಇಂತಹ ಮಾತು ಬಹಳ ಒಳ್ಳೆಯ ಮಾತಾಗಿತ್ತು. ಅದಕ್ಕೆ ಸರ್ದಾರನ ಹೆಂಡತಿ ಸಾಹುಕಾರನ ಹೆಂಡತಿ ಪ್ರತಿಕ್ರಿಯೆ ನೋಡಿ. ಸರ್ದಾರನ ಹೆಂಡತಿ ಅಂತೇಳಿ, ಹಾಗಿದ್ದರೆ ಆಮೇಲೆ ನಿಮ್ಮನ್ನು ನಾವು ಒಳಕ್ಕೆ ಸೇರಿಸೋದಿಲ್ಲ, ಒಳಗೆ ಬಿಟ್ಟುಕೊಳ್ಳೋದಿಲ್ಲ ಅಂತಾಳೆ. ನೀವೇನಾದ್ರೂ ಬೋಳಶಂಕರನ ಜೊತೆಗೆ ಕೂತ್ಕೊಂಡು ಊಟ ಮಾಡಿರಿ, ಅವನ ಜೊತೆಗೆ ಸೇರಿದ್ದೀರಿ ಅಂತಂದ್ರೆ ಅವನ ಜೊತೆ ನಿಮ್ಮನ್ನು ಹೊರ ಹಾಕ್ಬಿಡ್ತೇವೆ. ಇಂತಹ ಕೆಟ್ಟ ಬುದ್ಧಿ ನೋಡಿ. ಸಾಹುಕಾರ ಅಂತಾನೆ, ಇದು ಒಳ್ಳೆಯದಾಯ್ತಲ್ಲ, ಇಂತಹ ಇಕ್ಕಟ್ಟಿನ ಪರಿಸ್ಥಿತಿ ಬಂತಲ್ಲಪ್ಪ ಅಂತ ಹೇಳಿ. ಅದಕ್ಕೆ ಮತ್ತೆ ಸಾಹುಕಾರ ಹೆಂಡತಿ ಅಂತಾಳೆ, ಅವನನ್ನು ನೋಡಿದ್ರೆ ಕಣ್ಣು ಮೇಲೆ ಬರುತ್ತೆ ನಮಗೆ, ತೂ ಅಸಾಧ್ಯ ಕೊಳಕ ಅಂತ ಹೋಯ್ತ. ಎಂತಹ ಕೆಟ್ಟ ಬುದ್ಧಿ ನೋಡ್ರಿ ಪಾಪ. ಅದಕ್ಕೆ ಸಾಹುಕಾರ ಮತ್ತೆ ಸರ್ದಾರನ ಹೆಂಡತಿ ಅಂತಾಳೆ, ಬರ್ತಿದ್ದಾಳೆ ನೋಡೋನು. ಈಗೇನೆ ನೀವು ಹೇಳ್ತಿರೋ ಅಥವಾ ನಾವೇ ಹೇಳೋಣವ? ಅವನ ಹೊರಗಡೆ ಕೂಡಿಸಿ, ದನದ ಕೊಟ್ಟಿಗೆಯಲ್ಲಿ ಕೂಡಿಸಿ ಉಡಕ್ ಹಾಕ್ತೇವೆ, ಅಲ್ಲಿ ತಿನ್ಬೇಕು, ಅವನು ನಮ್ಮ ಜೊತೆಗೆ ಬರಬಾರ್ದು. ಹಾಗೆ ಸಾಹುಕಾರ ಬಲವಂತವಾಗಿ ಹೇಳುವಂತಹ ಒಂದು ಸ್ಥಿತಿಗೆ ಬರ್ತಾನೆ. ಹೇಳ್ತೀನಿದೆ ಅಂಥೇಳಿ ಪಾಪ ಒತ್ತಾಯಪೂರ್ವಕವಾಗಿ ಹೇಳುದ. ಬೋಳಶಂಕರ ಊಟಕ್ಕೆ ರೆಡಿಯಾಗಿ ಬರ್ತಾನೆ. ಮುಂದಾಗಿ ಬೋಳಶಂಕರ ಅಂತಾನೆ, ಒಬ್ಬನ ಜೀವನದಲ್ಲಿ ಇಂತಹ ಸುದಿನಗಳು ಬರುವಂತಹ ಅಪರೂಪ. ಜೊತೆ ಕೂತು ಊಟ ಮಾಡುವಂತಹ ದಿನಗಳು ಎಷ್ಟು ಕಳೆದು ಹೋದವು.
ಯಾವಾಗೂ ಆಗೋಯ್ತು. ಎಷ್ಟೋ ದಿನಗಳ ಕಂಡು ಜೊತೆ ಕೂತು ಊಟ ಮಾಡೇ ಇಲ್ಲ, ಜೊತೆಗೆ ಕೂತು ಊಟ ಮಾಡುವಂತಹದ್ದು ಎಷ್ಟು ಸಂತೋಷದ ವಿಷಯ ಅಂತ ಪಾಪ ಏನೋ ಒಳ್ಳೆ ಮನಸ್ಸಿನಿಂದ ಬನ್ನಿ ಅಣ್ಣ ತಮ್ಮಂದಿರು ಹೊಟ್ಟೆಗೆ ಕೂತು ಊಟ ಮಾಡೋಣ, ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ ಅಂತ. ಅತ್ತಿಗೆಯವರ ಹಸ್ತಗುಣದಿಂದ ಅಡಿಗೆ ಮನೆಯಲ್ಲಿ ಆಗಲೇ ಪರಿಮಳ ಭರಿತವಾಗಿದೆ, ಪರಿಮಳದಿಂದ ಕೂಡಿ ಬಹಳ ಸುವಾಸನೆಯಿಂದ ಕೂಡಿದೆ ಹೇಳಿ ಅಂದ. ಸಾಹುಕಾರ ಬೋಳಶಂಕರನೊಂದಿಗೆ ಮಾತಾಡ್ತಾನೆ. ಮೊದಲಿಗೆ, ಅಯ್ಯ ಬೋಳಶಂಕರ, ಸದ್ಯ ನೀನೊಬ್ಬನೇ ಊಟ ಮಾಡು, ನಾವು ಆಮೇಲೆ ಮಾಡ್ತೇವೆ ಅಂದ. ನೇರವಾಗಿ ಹೇಳಲಿಕ್ಕಾಗಲಿಲ್ಲ, ಹಿಂಗೆ ಹೇಳ್ತಾನೆ ಪಾಪ. ಎಷ್ಟಾದರೂ ಮಾಡ್ತಾ ಇರೋದು ತಪ್ಪು ಅಂತ ಇವನಿಗೆ ಅರಿವಾಗ್ತಾ ಇದೆ. ಅದಕ್ಕೆ ಬೋಳಶಂಕರ ಅಂತಾನೆ, ಆಗಲೇ ನಿಮ್ಗಿನ್ನೂ ಹಸಿವಾಗಿರ್ಲಿಕ್ಕಿಲ್ಲ, ನನಗಾಗಿದೆ, ನಾನು ಊಟ ಮಾಡ್ತೇನೆ ಅಂದ. ಮತ್ತೆ ಸರ್ದಾರ ಅಂತಾನೆ, ತಮ್ಮ ಬೋಳಶಂಕರ, ಊಟಕ್ಕೆ ನೀನು ಕೊಟ್ಟಿಗೆ ಹತ್ತಿರ ಕೂತಿರ್ತೀಯ ಅಂದ. ಬೋಳಶಂಕರ ಆಗಲೇ ಹೇಳು, ಅದಕ್ಕೇನಂತೆ, ಬೇಕೆಂದ್ರೆ ಊಟ ಕಟ್ಟಿಕೊಡಲಿ, ತೋಟದಲ್ಲಿ ಊಟ ಮಾಡಿ ಮಲ್ಕೊಳ್ತೇನೆ ಅಂದ. ಯಾವ ಮಾತಿಗೂ ಹೆದರಿಲ್ಲ, ಯಾವ ಮಾತಿಗೂ ಸಿಟ್ಟು ಮಾಡ್ಕೊಳ್ತಿಲ್ಲ. ಎಂತಹ ಸ್ಥಿತಿ ನೋಡಿ. ಸಾಹುಕಾರ ಅಂತಾನೆ, ಹಾಗೆ ಬೆಳಗ್ಗೆದ್ದು ಒಂದಷ್ಟು ಮರ ಕಡಿದು ಬಿಡಪ್ಪ, ನಮಗೆ ಮನೆ ಕಟ್ಟಿಸ್ಕೊಟ್ರೆ ಚೆನ್ನಾಗಿರುತ್ತೆ, ನಿನ್ನ ಮನೆಯಲ್ಲಿ ಎಷ್ಟು ಅಂತ ಇರೋದು ನೋಡಿ. ಇವರ ಕೆಟ್ಟ ವರ್ತನೆಗೆ ಮಿತಿ ಏನಾದರೂ ಇದೆಯಾ? ಇವನ ಮನೆಯಲ್ಲೇ ಇವನು ದೊಡ್ಡದಲ್ಲೇ ತಿಂತಾವ, ಬೆಳಗ್ಗೆ ಎದ್ದು ಇವನಿಗೆ ಮರವನ್ನು ಕಡಿದು ಮನೆ ಕಟ್ಟಿಕೊಡ್ಬೇಕಂತ. ಏನ್ ಮಾಡ್ತಾವೆ ಬೆಳಗ್ಗೆಯಿಂದ ಕೂತ್ಕೊಂಡು? ಏನಿಲ್ಲ, ಅಲ್ಲಿ ಇವನಿಗೆ ಸಿಟ್ಟು ಬರ್ತಾ ಇಲ್ವೇ? ಆಗಲೇ ಹೇಳೋ ಅಂದ್ಬಿಟ್ಟ ಬೋಳಶಂಕರ. ಸರ್ದಾರ್ ಅಂತಾನಂತೆ, ಸರ್ದಾರ್ ಸ್ಥಿತಿ ನೋಡಿ. ಹಾಗೆ ಬೆಳಗ್ಗೆದ್ದು ನನ್ನ ಕುದುರೆಗೆ ಒಂದಷ್ಟು ಹುಲ್ಲು ತಾರಪ್ಪ, ಹುಲ್ಲು ತಗೊಂಡ್ ಬಾ, ಹಸಿ ಹುಲ್ಲು ಬೇಕಾಗಿದೆ, ಕುದುರೆಗೆ ಹುಲ್ಲು ಹಾಕಬೇಕಾಗಿದೆ. 2 ಪಕ್ಕಾ ಸೋಂಬೇರಿಗಳು, ಅವೆರಡಂತೂ ರಾಕ್ಷಸಿಯು. ಅದು ಯಾವುದೇ ರೀತಿಯಲ್ಲಿ ಅವರೊಂದಿಗೆ ಕೆಟ್ಟದಾಗಿ ವರ್ತಿಸ್ತಾ ಇಲ್ಲ. ಇದೆಲ್ಲ ಬೋಳಶಂಕರನಿಗೆ ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಳ್ಬಾರ್ದು, ಗೊತ್ತಾಗ್ತಾ ಇದೆ, ಆದರೂ ಅವನು ಪ್ರತಿಕ್ರಿಯಿಸ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅಷ್ಟೇನೆ. ಈಗ ಕಟ್ಟಿದ ಬುತ್ತಿ ತಯಾರಾಗಿದೆ ಹೇಳಿ ಆ ಬುತ್ತಿಯನ್ನ ಬೋಳಶಂಕರನಿಗೆ ಕೊಡುವಂತಹದ್ದು. ಬೋಳಶಂಕರ ಆಗಲೇ ಆಮೇಲೆ ಕೋಡಂಗಿಗೆ ಊಟ ಹಾಕಿ ಅಂತ ಹೇಳಿ ಆ ಬುತ್ತಿಯನ್ನು ತೆಗೆದುಕೊಂಡು ಬೋಳಶಂಕರ ಹೊರಡ್ತಾ ಇದ್ದಾನೆ. ಹೊರಡುವಂತಹ ಸಂದರ್ಭ ಕೋಡಂಗಿ ಕೂಡ ಹಿಂದಕ್ಕೆ ಬಂದ್ಬಿಟ್ಟ. ಅಂತಾನೆ, ಅಲ್ಲ ಬೋಳಶಂಕರ, ನಿಮ್ಮ ಅಣ್ಣಂದರು ಅತ್ತಿಗೆಯರು ಬಾಯಿ ಸಿಕ್ಕಾಗೆ ಮಾತಾಡ್ತಾ ಇದ್ದಾರೆ, ಹೇಗ್ಬೇಕಾಗಿ ನಿನ್ನನ್ನು ನಡೆಸ್ಕೊಂಡ್ರು, ನಿನಗೇನು ಅನಿಸ್ತಿಲ್ಲವೇ ಅಂತ. ಅದಕ್ಕೆ ಕೋಡಂಗಿ ಮಾತಿಲ್ವೇ, ಅದೇನೋ ಸರಿ, ನೀ ಮಾಡುವಂತಹ ಪುಣ್ಯಗಳ ಲೆಕ್ಕ ಆ ಚಿತ್ರಗುಪ್ತರು ಸರಿಯಾಗಿ ಬರೆದುಕೊಳ್ಳುತ್ತಿದ್ದರೆ ಸರಿ. ಅವರ ತಪ್ಪಗೆ ಏನಾದರೂ ತೆಪ್ಪಗೆ ಮಲಗಿಬಿಟ್ಟಿದ್ರೆ ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಏನು ಪ್ರಯೋಜನ? ಇಷ್ಟು ಒಳ್ಳೆಯವನಾಗ್ತೀಯ ನೀನು? ಒಳ್ಳೆಯದು ಕೆಟ್ಟದನ್ನ ಮೇಲೆ ಯಮನ ದೂತರುಗಳು ಇಬ್ಬರು ಇರ್ತಾರೆ. ಯಮನ ಯಮನ ಒಂದು ಸಾಮ್ರಾಜ್ಯದಲ್ಲಿ ಚಿತ್ರಗುಪ್ತರು ಅಂತಿರ್ತಾರೆ, ಲೆಕ್ಕ ಬರ್ಕೊಳ್ತಿರ್ತಾರೆ, ಯಾರ್ಯಾರು ಎಷ್ಟೆಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಎಷ್ಟೆಷ್ಟು ಕೆಟ್ಟ ಕೆಲಸ, ಯಾವ ಕೆಟ್ಟ ಕೆಲಸಕ್ಕೆ ಏನು ಶಿಕ್ಷೆ ಕೊಡಬೇಕು, ಏನೆಲ್ಲ ಲೆಕ್ಕಾಚಾರಗಳು. ಅದನ್ನು ಹೇಳ್ತಾನೆ, ಅವನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ದನ್ನ ಆ ಚಿತ್ರಗುಪ್ತ ಸರಿಯಾಗಿ ನೋಡಿ ಸರಿಯಾಗಿ ಬರ್ಕೊಂಡ್ರೆ ಪರವಾಗಿಲ್ಲ, ಅಲ್ಲಿ ಆದ್ರೆ ನಿಮಗೆ ಒಳ್ಳೆಯ ಭಾಗ್ಯ ಸಿಗ್ತದೆ. ಆ ಚಿತ್ರಗುಪ್ತ ಏನಾದರೂ ಚಪ್ಪಗೆ ಮಲ್ಕೊಂಡ್ಬಿಟ್ಟಿದ್ರೆ ಏನು ಗತಿ? ಎಂತಹ ಒಂದು ಕೆಲಸ ಮಾಡ್ತೀಯಲ್ಲಪ್ಪ ನೀನು. ಅವರು ಆ ಪರಿ ಮಾತಾಡಿದ್ರು ಕೂಡ ನಿನ್ನಲ್ಲಿ ಏನೂ ಪ್ರತಿಕ್ರಿಯೆ ಇರಲಿಲ್ವಲ್ಲ ಅಂದದ್ದಕ್ಕೆ ಬೋಳಶಂಕರ ಅಂತ ನೋಡಿ, ಎಂತಹ ಒಳ್ಳೆಯ ಮಾತು. ಒಬ್ಬ ಒಳ್ಳೆಯ ಕೆಲಸ ಮಾಡೋದು ಪುಣ್ಯದ ಚುರಾಯಿಗಳನ್ನ ರುಂಬಾಲಿಗೆ ಸಿಕ್ಕಿಸಿಕೊಳ್ಳೋದಿಕ್ಕೆ ಅಲ್ಲ. ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸಕ್ಕೆ ಒಳ್ಳೆ ಕೆಲಸ ನಾನು ಮಾಡಿದ್ದೇನೆ ಅಂತ ಹೆಸರು ಬರಬೇಕು ಅಂತೇಳಿ ಮಾಡಬಾರದು ಅಂತ ಅರ್ಥ. ಇದಕ್ಕೆ ರುಂಬಾಲಿಗೆ ರುಮಾಲು ಅಂತೀವಲ್ಲ, ರುಮಾಲಿಗೆ ಒಂದು ಗೆರಿ ನಾನು ಮಾಡಿದ್ದೇನೆ ಅಂತೇಳಿ ಗೆರಿ ಸಿಕ್ಸ್ಕೊಳ್ಳಿಕ್ಕೆ ಕೆಲಸ ಮಾಡಬಾರದು. ಒಳ್ಳೆ ಕೆಲಸ ಮಾಡಿದ್ದೇವೆ, ಒಳ್ಳೇದಾಗುತ್ತೆ ಅಷ್ಟೇ, ಬಿಡ್ಬಿಡ್ಬಾರ್ದು ಅಂತಾನೆ ಬೋಳಶಂಕರ. ರುಂಬಾಲಿಗೆ ಸಿಕ್ಕಿಸಿಕೊಳ್ಳೋದಿಕ್ಕೆ ಅಲ್ಲ ಅಂಥೇಳಿ. ಅದಿರಲಿ, ನನ್ನ ವಿಚಾರ ಬಿಟ್ಬಿಡು. ನೀನ್ಯಾಕೆ ಊಟ ಮಾಡಲಿಲ್ಲ, ನನ್ನ ಜೊತೆಗೆ ಯಾಕೆ ಬಂದ್ಬಿಟ್ಟೆ ಅನ್ನೋದಕ್ಕೆ ನನಗೆ ಇವತ್ತು ಊಟ ಬೇಡ ಅನ್ನಿಸ್ತು. ನಾನು ತೋಟದಲ್ಲಿ ಮಲಗ್ತೇನೆ. ನಿನ್ನ ಅಣ್ಣಂದ ನಡತೆ ಏನು ಸರಿಗಿರಲಿಲ್ಲ, ನನಗೇನು ಸರಿ ಕಾಣಲಿಲ್ಲ, ಹಾಗಾಗಿ ನನಗೆ ಊಟ ಬೇಡ ಅನ್ನಿಸ್ತು. ಕೋಡಂಗಿಗೆ ಊಟ ಬೇಡ ಅನಿಸುವಷ್ಟು ರೀತಿಯಲ್ಲಿ ವರ್ತಿಸಿದ್ದಾರೆ.
ಮೊದಲೇ ಸೋಂಬೇರಿಯಾದಂಥವನು. ಅಷ್ಟು ಮಾತ್ರವಲ್ಲ, ಕೊಡಂಗಿ ಸಿಕ್ಕ ಕಡೆ ತಿಂದು ಮಲಗುವಂಥವನು, ಅವನಿಗೆ ಬೇಸರ ತರುವಂತೆ ಆಯಿತು, ಬೋಳಶಂಕರನಿಗೆ ಆಗಲಿಲ್ಲ. ಹೀಗೆ ಈ ರೀತಿಯಲ್ಲಿ ವರ್ತನೆಯಲ್ಲಿ ಕಂಡದ್ದು. ಬೋಳಶಂಕರ ಯಾಕೆ ಹಾಗಂದೆ ಅಂತಾನೆ. ಕೊಡಂಗಿ ಅಂತಾನೆ, ಚೆನ್ನಾಗಿದೆ, ಜೇಬನಿಂದು ಹಣ ನಿಂದು ಅವರು ಖರ್ಚು ಮಾಡ್ತಾರಂತೆ, ಇದ್ಯಾವ ಸೀಮೆ ಲೆಕ್ಕ, ಅದಕ್ಕೆ ಅಂತಲೇ ನಿನಗೆ ಕವಂಗಿ ಅನ್ನೋದು ಅಂತ ಬೈತಾನೆ ಬೋಳಶಂಕರ. ಎಂತಹ ಮಾತು ನೋಡಿ, ಇಷ್ಟು ಒಳ್ಳೆತನ, ಬೋಳಶಂಕರನ ಒಳ್ಳೆತನ ನಿಜವಾಗ್ಲೂ ಈ ಕಾಲಕ್ಕೆ ಮಾತ್ರ ಬಹಳನೇ ಕಷ್ಟ. ಬಹಳ ಒಳ್ಳೆಯ ವ್ಯಕ್ತಿ ಅವನಂತಾನೆ. ನೋಡು, ಇಲ್ಲಿ ಗೊತ್ತಾಗುತ್ತೆ ಬೋಳಶಂಕರ ಬುದ್ಧಿವಂತ ಅನ್ನುವಂತಹ. ಬುದ್ಧಿವಂತ, ಒಳ್ಳೆಯವನಾಗಿದ್ದ. ಕೆಟ್ಟ ಕೆಲಸ ಮಾಡುವವರಿಗೆ ಶಿಕ್ಷೆ ಖಂಡಿತ ಕೊಡ್ತಾನೆ. ತಮ್ಮವರು ಅಲ್ಲದಿದ್ದರೆ ಇದು ತಲೆಗಿಟ್ಕೊಳ್ಬೇಕು. ಬೇರೆಯವರಾಗಿದ್ದರೆ ಖಂಡಿತ ಅವರಿಗೆ ಶಿಕ್ಷೆ ಸಿಗುತ್ತೆ. ಇವರು ನಮ್ಮವರು, ರಕ್ತ ಸಂಬಂಧಿಗಳು ಅಂತ ಹೇಳಿ ಎಲ್ಲವನ್ನು ಸಹಿಸಿಕೊಂಡಿದ್ದೇನೆ ಅಂತ ಹೇಳ್ತಾನೆ. ನೋಡಿ ಹೇಗಿದೆ. ನೋಡು, ಹಸಿರನ್ನ ಪ್ರೀತಿಸಬೇಕಾದ್ರೆ ನೀನು ಪುಸ್ತಕದ ಭಾಷೆಯನ್ನು ಸಮರ್ಥಿಸಿಕೊಳ್ಳಬೇಕಾದಿಲ್ಲ. ಅಂತಃಕರಣ ತೆರೆದರೆ ಸಾಕು, ಅದು ಒಳಗೆ ಪ್ರವೇಶಿಸುತ್ತದೆ. ಎಂತಹ ಮಾತು ನೋಡಿ. ನೋಡು, ನಾನೊಂದು ಉದಾಹರಣೆಯನ್ನು ಕೊಡ್ತೇನೆ. ಒಂದು ಸುಂದರವಾದಂತಹ ಉದ್ಯಾನವನ, ಪಾರ್ಕ್, ಉದ್ಯಾನವನಕ್ಕೆ ನಾನು ಕರ್ಕೊಂಡು ಹೋಗ್ತೇನೆ. ನೋಡೋದಕ್ಕೆ ಬಹಳ ಚೆನ್ನಾಗಿದೆ. ಹೇಗಿದೆ ಅಂತ ನಾನು ಕೇಳ್ತೇನೆ. ನೀನು ಅದನ್ನು ವರ್ಣನೆ ಮಾಡಬೇಕು. ವರ್ಣನೆ ಮಾಡೋದಕ್ಕೆ ಕೆಲವು ಶಬ್ದಗಳೇ ಬರೋದಿಲ್ಲ, ಅಷ್ಟು ಚೆನ್ನಾಗಿದೆ. ಅಷ್ಟು ಚೆನ್ನಾಗಿದ್ದಕ್ಕೆ ಶಬ್ದ ಬರಲಿಲ್ಲ ಅಂತಲ್ಲಿ ನೀನು ಆ ಶಬ್ದವನ್ನ ಡಿಕ್ಷನರಿಯಲ್ಲಿ ಹುಡ್ಕೊಳ್ತೀಯಾ. ಏನು ಹೇಳಬೇಕು ಅಂತ ಡಿಕ್ಷನರಿಯಲ್ಲಿ ಏನನ್ಬೇಕಪ್ಪ, ಇದು ಇಷ್ಟು ಚೆನ್ನಾಗಿದೆ, ಇದಕ್ಕೇನಂತಾರೆ ಅಂತ ಹೇಳ್ತಾರೆ ಯಾರಾದ್ರು. ನಮಗೆ ತೋಚಿದ್ದನ್ನ ಹೇಳಿಬಿಡ್ತಾರೆ. ಅಬ್ಬಬ್ಬ ಏನು ಚೆನ್ನಾಗಿತ್ತಪ್ಪ, ಅಬ್ಬ ಎಷ್ಟು ಹೇಗಿದೆ, ಹಾಗಿದೆ, ಹೀಗಿದೆ ಅಂತ ನಮ್ಮದೇ ಶಬ್ದಗಳಿಂದ ಹೇಳ್ತೇವಲ್ಲ. ಇಂತಹ ಮಾತು ನೋಡಿ. ಸಮರ್ಥಿಸಿಕೊಳ್ಳಬೇಕಾದಿಲ್ಲ, ಒಳಗಡೆ ತೆರೆದರೆ ಸಾಕು ಗೊತ್ತಾಗತ್ತೆ. ನನಗೆ ಅವರ ವರ್ತನೆಗಳು ಆ ರೀತಿಯಲ್ಲಿ ಕೆಟ್ಟದ ಹಾಗೆ ಕಾಣಿಸ್ಲಿಲ್ಲ. ಅಂದ್ರೆ ನಾನು ಕೆಟ್ಟದ ರೀತಿಯಲ್ಲೇ ನೋಡಿಲ್ಲ. ಅಣ್ಣಂದ್ರು ನನಗೇನು ಕೆಲಸ ಕೊಡ್ತಾ ಇದ್ದಾರೆ, ಏನೋ ಮಾಡಿಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡಿದ್ದೇನೆ. ನೀನು ಅಣ್ಣ ಅನ್ನೋ ಭಾವನೆಯಿಂದ ನೀನು ನೋಡಲಿಲ್ಲ, ಯಾಕಂದ್ರೆ ನಿಮ್ಮ ಅಣ್ಣ ಅಲ್ಲ. ನಿನಗೂ ಅವರಿಗೂ ಸಂಬಂಧ ಬೇರೆ. ನೀನು ಅಂತಃಕರಣದಿಂದ ಒಳಗಿನ ಪ್ರೀತಿಯಿಂದ ಅವರ ವರ್ತನೆಯನ್ನ ವೀಕ್ಷಿಸಿಲ್ಲ. ಹಾಗಾಗಿ ಅವರ ವರ್ತನೆ ನನಗೆ ಕೆಟ್ಟದ್ದು ಕಾಣಿಸ್ತು. ನನಗೆ ಅವರ ವರ್ತನೆ ಕೆಟ್ಟದ್ದು ಅನಿಸಿದ್ರು ಕೂಡ ಅವರು ನಮ್ಮ ಅಣ್ಣಂದಿರಾಗಿದ್ದವರಾಗಿ ನನಗೆ ಕೆಟ್ಟದ್ದು ಅನಿಸೋದಿಲ್ಲ, ಕೆಟ್ಟದಾಗಿ ನಾನು ಸ್ವೀಕರಿಸೋದಿಲ್ಲ ಅನ್ನುವಂತಹದ್ದು. ಒಳಗಿನ ಕೊಳೆ ತೊಳೆದು ಹೃದಯವನ್ನ ಪರಿಶುದ್ಧವಾದ ಸ್ವಚ್ಛವಾದ ಕೊಳದ ಥರ ಮಾಡುತ್ತದೆ. ಅಯ್ಯ ಕೊಡಂಗಿ, ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಣಯ್ಯ ನಾನು ಅಂತ. ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ನಾನು. ಹಸಿರು ಸಾಮ್ರಾಜ್ಯ ಇದು. ಹಸಿರು ಅಂತಕ್ಕೆ ಜೀವಂತಿಗೆ ಸಂಕೇತ, ಜೀವಂತವಾಗಿರುವಂತಹ ಸಂಕೇತ. ನಾವೆಲ್ಲ ಜೀವಂತವಾಗಿರ್ಬೇಕು. ನಿನ್ನ ಪ್ರಕಾರ, ಕೋಡಂಗಿಯ ಪ್ರಕಾರ ಏನು? ಬೋಳಶಂಕರ ಅಣ್ಣಂದರೊಂದಿಗೆ ಜಗಳ ಆಡಿದ್ರೆ, ಜಗಳ ಆಡೋ ಸನ್ನಿವೇಶ ಇತ್ತು, ಬೈದಾಡ್ಬೋದಾಗಿತ್ತು. ಆಡಿದರೆ ಏನಾಗ್ತದೆ? ಇಬ್ಬರಿಗೂ ನಷ್ಟ. ಮೂರನೇವನು ಲಾಭ ತಗೊಂತಾನೆ ಇನ್ನೊಬ್ಬ ವ್ಯಕ್ತಿ. ಹಾಗಾಗಿ ಇಲ್ಲಿ ಲಾಭ ನಷ್ಟಗಳು ನಮಗೆ ಆಗೋದು ಬೇಡ. ಅವರಿಗಾದರೆ ನಮಗೆ ಆದರೆ ಎರಡು ಒಂದೇ. ನಮ್ಮ ಲಾಭ ನಷ್ಟಗಳು, ನಮ್ಮ ಲಾಭ ಅವರಿಗೆ ಬೇರೆಯವರಿಗೆ ಹೋಗೋದು ಬೇಡ, ಮೂರನೇವನಿಗೆ ಹೋಗೋದು ಬೇಡ ಅನ್ನುವಂಥ ಹಸಿರು ಸಾಮ್ರಾಜ್ಯ ಅಂತ ಕರೀತಾ ಇದಕ್ಕೆ ನಮ್ರ ಪ್ರಜೆ. ಇಂತಹದ್ದಕ್ಕೆ ನಾನು ವಿನೀತನಾಗಿರ್ತೇನೆ, ತಲೆ ತೆಕ್ಕಿಸಿ ನಡೀತೇನೆ. ಎಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೋ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆಬಾಗಿ ನಡ್ಕೊಳ್ಳುವಂಥವನಾಗಿದ್ದೇನೆ ಅಂತೇಳಿ ಸ್ಪಷ್ಟವಾಗಿ ತಿಳಿಯಪಡಿಸಿದಂತಹದ್ದು. ಇವೆಲ್ಲ ಮಾತುಗಳು ಕೊಡಂಗಿಗೆ ಅರ್ಥವಾಗದೆ ಅಂತಾನೆ ಕೊಡಂಗಿ, ನಿನಗೂ ಪಿಶಾಚಿ ಕಾಟವೋ ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ಯಪ್ಪ, ನಾನೇನು ಹೇಳಿದ್ರೆ ನೀನೇನೋ ಹೇಳ್ತೀಯ ಅಂತ ಹೇಳಿ ಬೋಳಶಂಕರ ಸರಿಯಾಗಿ ಹೇಳ್ದ. ಇವನಿಗೆ ಅರ್ಥ ಆಗಲಿಲ್ಲ ಅಷ್ಟೇ. ಸರಿ, ಅವರು ಮರೆಯಾಗುತ್ತಿರುವಂತೆ ಎಲ್ಲರೂ ಅಣ್ಣಂದ್ರು ಅತ್ತಿಗೆ ಮನೆಯಲ್ಲಿ ಸೇರಿಕೊಂಡ್ರು. ಕೋಡಂಗಿ ಬೋಳಶಂಕರ ಇಂಥ ಗದ್ದೆ ಕಡೆ ಬಂದರು. ಎರಡು ಪಿಶಾಚಿಗಳು ಕಾಯ್ತಾ ಇದ್ದುವಲ್ಲ, ಅವುಗಳಿಗೆ ನಿರಾಶೆ. ಪಾಪ ಮೂರನೇ ಪಿಶಾಚಿನಂತೆ, ಅಲ್ಲ ಜಗಳ ಆಗಲಿಲ್ವಲ್ಲ, ಏನೆಲ್ಲ ಪ್ರಯತ್ನ ಮಾಡಿದ್ವಿ ಜಗಳನೇ ಆಗಲಿಲ್ಲ. ಎರಡನೇ ಪಿಶಾಚಿನಂತೆ, ನಾವಿದ್ದಂತಹ ಮದ್ದೆಲ್ಲ ಈ ಬೆಕ್ತೆಗಡೆ ಮುಂದೆ ಒದ್ದೇ ಐತೆ, ಏನೆಲ್ಲ ಮಾಡಿದ್ವಿ, ಅವ್ರು ಏನೆಲ್ಲ ಮಾತಾಡಿದ್ರು, ಆದರೂ ಇವನು
ಒಂದೂ ಚಕಾರ ಇರ್ತದೆ, ಒದರಾಡಲಿಲ್ಲ, ಜಗಳಾಡಲಿಲ್ಲ. ತಮ್ಮ ಹೇಳಿದ ಹಾಗೆ ಇವನು ಅಸಾಧ್ಯನೇ ಸರಿ ಅಂತಾನೆ. ಇವನನ್ನು ಹಿಂಗಲ್ಲ ದಾರಿಗೆ ತರೋದು. ಈ ಬೆಪ್ತಗಡೆ ಹತ್ತಿರ ತಮ್ಮ ಕೊಟ್ಟಂತಹ ಬೇರಿದೆಯಲ್ಲ, ನಾನು ಹೋಗಿ ರಾಜಕುಮಾರಿಯನ್ನು ಹಿಡಿತೇನೆ, ಬೇರಿರುವುದರಿಂದ ರಾಜಕುಮಾರಿಯ ರೋಗ ವಾಸಿ ಮಾಡಬೇಕಂತ ಹೇಳಿಬಿಟ್ಟು ಬರ್ತಾನೆ ಬೋಳೆಶಂಕರ. ದಾರಿಯಲ್ಲಿ ಯಾವುದೋ ವೇಷದಲ್ಲಿ ಇವನನ್ನು ಭೇಟಿ ಮಾಡಿ ಆ ಬೇರು ಕಿತ್ಕೊ. ಅರಮನೆಗೆ ಬಂದ ಮೇಲೆ ವಾಸಿ ಮಾಡಲಿಕ್ಕೆ ಆಗೋದಿಲ್ಲವಲ್ಲ, ಆವಾಗ ರಾಜನಿಂದ ನಾನು ಅವನ ಕತ್ತು ಕುಯಿಸಿ ಹಾಕ್ತೀನಿ. ಹೇಗಿದೆ ಉಪಾಯ ಅಂತ ಹೇಳಿ ಈಗ ಒಂದು ಯೋಜನೆ ಹಾಕ್ತಾರೆ. ಸರ್ದಾರರ ಜೊತೆಗಿದ್ದಂತಹ ಮೂರನೆಯ ಪಿಶಾಚಿ ಯೋಜನೆ ಹಾಕ್ತದೆ. ಈ ಪ್ರದೇಶದ ರಾಜ ಇದ್ದಾನಲ್ಲ, ಆ ರಾಜನಿಗೆ ಒಬ್ಬ ಮಗಳಿದ್ದಾಳೆ, ರಾಜಕುಮಾರಿ. ಆ ರಾಜಕುಮಾರಿ ಕಂಡ್ರೆ ಬಹಳ ಪ್ರೀತಿ ರಾಜನಿಗೆ. ಆ ರಾಜಕುಮಾರಿಗೆ ಹೊಟ್ಟೆ ನೋವು ತರಿಸ್ಬಿಡ್ತಾನೆ. ಈಗ ಬೋಳೆಶಂಕರ ಹತ್ರ ಎರಡು ಬೇರಿದೆ. ಹೊಟ್ಟೆ ನೋವು ತರಿಸ್ತಾನೆ. ಹೊಟ್ಟೆ ನೋವು ಯಾವ ಕಾರಣಕ್ಕೂ ಹೋಗೋದಿಲ್ಲ, ಅದು ಬೋಳೆಶಂಕರನ ಬೇರಿನಿಂದಲೇ ಹೋಗುತ್ತೆ. ಇದು ಮಾತ್ರ ಶತಸಿದ್ಧ. ಅಂತಹ ಹೊಟ್ಟೆ ನೋವು ತರಿಸ್ಬಿಡ್ತಾನೆ. ಬೋಳೆಶಂಕರ ವಿಷಯ ಕೇಳಿಕೊಂಡು ಬೇರನ್ನು ಕೊಡ್ಲಿಕ್ಕಂತ ಬರ್ತಾನೆ ರಾಜನಿಗೆ. ಬರ್ತೇನೆ, ಸುದ್ದಿ ಮುಟ್ಟಿಸ್ತಾನೆ ಅಂತೇಳಿ. ಅವಾಗ ಎರಡನೇ ಪಿಶಾಚಿಗೆ ಹೇಳುತ್ತೆ, ಸಾಹುಕಾರ ಜೊತೆಗಿತ್ತಲ್ಲ ಎರಡನೇ ಪಿಶಾಚಿ, ಅದಕ್ಕೆ ಹೇಳುತ್ತೆ, ನೋಡು ನೀನು ಬೇರೆ ಮಾರುವೇಷದಲ್ಲಿ ಬೋಳೆಶಂಕರನ ಕೈಯಲ್ಲಿದ್ದಂತಹ ಆ ಬೇರನ್ನ ಕಿತ್ಕೊಂಡು ಮುದುಕಿ ವೇಷದಲ್ಲಿ ಹೋಗಿ ಆ ಎರಡು ಬೇರನ್ನು ಕಿತ್ಕೊಂಡ್ರು. ಅತ್ತ ಮಹಾರಾಜ ಇವನಿಗೋಸ್ಕರ ಕಾಯ್ತಾ ಇರ್ತಾನೆ, ಬರಲಿಲ್ಲ ಅನ್ನುವಂತಹದ್ದೊಂದು ಕಾರಣವಾಗ್ತದೆ. ಇನ್ನು ಬಂದರೂ ಕೂಡ ಆ ರಾಜಕುಮಾರಿಯ ಹೊಟ್ಟೆಯನ್ನು ವಾಸಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ರಾಜನಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದಾಗ ನಾನು ಅಲ್ಲೇ ಇರ್ತೀನಲ್ಲ, ಮೂರನೇ ವಿಷಯ ಹೇಳುತ್ತೆ, ಅಲ್ಲೇ ಇದ್ದಾಗ ರಾಜನಿಗೆ ಸಿಟ್ಟು ಹೆಚ್ಚು ಮಾಡ್ತೇನೆ. ಎಷ್ಟು ಹೆಚ್ಚು ಮಾಡ್ತೇನೆ, ಬೋಳೆಶಂಕರನಿಗೆ ಮರಣದಂಡನೆ ಕೊಟ್ಟು ಬಿಡ್ಬೇಕು ರಾಜ. ಆ ಪರಿಯಲ್ಲಿ ಹೆಚ್ಚು ಮಾಡ್ತಾನೆ. ಈ ಕೆಲಸ ಮಾಡೋಣ ಸರಿನೋ ಅಂತೇಳಿ ಸಾಹುಕಾರನಿಗೆ ಹೇಳಿದ. ಸರ್ದಾರನ ಜೊತೆಗಿದ್ದಂತಹ ಎರಡನೆಯ ಪಿಶಾಚಿಗೆ ಸರ್ದಾರನ ಜೊತೆಗಿದ್ದಂತಹ ಮೂರನೇ ಪಿಶಾಚಿ ಹೇಳಿದ್ದಕ್ಕೆ ಎರಡನೇ ಪಿಶಾಚಿ ಅನ್ನುವಂಥದ್ದು ಖಂಡಿತ ಅದು ಚೆನ್ನಾಗಿದೆ, ನಡಿ ಈ ಕೆಲಸವನ್ನ ಮಾಡೋಣ ಅಂತ ಹೇಳಿ ಆ ಕೆಲಸಕ್ಕೆ ಕೈ ಹಾಕ್ತಾರೆ. ಆ ಸಂದರ್ಭದಲ್ಲಿ ಮೂರನೆಯ ಪಿಶಾಚಿ ಅತ್ತ ಅರಮನೆಗೆ ಹೊರಟು ಅರಮನೆಯಲ್ಲಿ ರಾಜಕುಮಾರಿಯ ಮಂಚದ ಕೆಳಗೆ ಇಟ್ಕೊಂಡು ರಾಜಕುಮಾರಿ ದೇಹವನ್ನು ಪ್ರವೇಶ ಮಾಡುವಂತೆ ಹೊಟ್ಟೆ ನೋವನ್ನು ತರಿಸ್ತು. ವಿಪರೀತವಾದಂತಹ ಹೊಟ್ಟೆ ನೋವು. ಆ ಹೊಟ್ಟೆ ನೋವಿಗೆ ಏನೆಲ್ಲ ಒಂದು ಕಾರ್ಯಗಳು ನಡೀತಾ ಹೋಗ್ತದೆ. ರಾಜಕುಮಾರಿಯ ಹೊಟ್ಟೆ ನೋವು ಎಂತಹ ಸ್ಥಿತಿಯಲ್ಲೂ ಪರಿಹಾರವಾಗಲಿಲ್ಲ. ಅದಕ್ಕೊಂದು ಡಂಗುರವನ್ನು ಸಾರಿಸುವಂತಹದನ್ನು ನಡೆಯುತ್ತೆ. ಅದೆಲ್ಲ ಮುಂದಿನ ಭಾಗದಲ್ಲಿ ಬರ್ತದೆ. ಎಲ್ಲರನ್ನು ತವಳಲ್ಲ ನಮ್ಮ ಆಕೆ ಎನ್ನುವಂತಹ ಭಾಗದಲ್ಲಿ ಅದನ್ನು ನಾಳೆಯ ಅವಧಿ ಸೇರಿದಾಗೆ ಮುಂದುವರಿಸೋಣ. ವಂದನೆಗಳು.